ಪವರ್ ಫೋಕಸ್ಗೆ ಸ್ವಾಗತ. ನಾನು ಹರೀಶ್ ಪುತ್ರನ್. ಇವತ್ತಿನ ಪವರ್ ಫೋಕಸ್ನ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಏನು ನಡೀತಾ ಇದೆನೋ ನೀವೆಲ್ಲ ನೋಡ್ತಾ ಇದ್ರಿ. ಹೇಗಾಗಿದೆ ಅಂದರೆ ಒಂದು ರೀತಿಯ ಧರ್ಮ ಸಂಕಟ ಸ್ಥಿತಿಯಲ್ಲಿ ಯಡಿಯೂರಪ್ಪನವರು ಮತ್ತು ಪಕ್ಷ ಜೊತೆಗೆ ರಾಜ್ಯ ರಾಜಕಾರಣ ಎಲ್ಲವೂ ಕೂಡ ಈ ಧರ್ಮದ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಧರ್ಮದ ಸಂಕಟದ ಸುಳಿ ಸಿಕ್ಕಾಕೊಂಡ್ಬಿಟ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಾಗಿ ಕೈಗೊಂಬೆ ಆದ ರೀತಿಯಾಗಿ ಆಗ್ಬಿಡತ್ತೆ. ನೀವು 2-3 ದಿವಸದಿಂದ ನೋಡ್ತಾ ಇದ್ದೀರಿ, ಲಿಂಗಾಯತ ಮಠಾಧೀಶರುಗಳು, ಸ್ವಾಮೀಜಿಗಳು ತಂಡೋಪತಂಡವಾಗಿ ಇವತ್ತು ಕೂಡ ಮೈಸೂರು ಭಾಗದ 50ಕ್ಕೂ ಹೆಚ್ಚು ಸ್ವಾಮೀಜಿಗಳು ಬಂದಿದ್ದಾರೆ, ಮೀಟ್ ಮಾಡ್ತಾ ಇದ್ದಾರೆ. ನಿನ್ನೆ 100ಕ್ಕೂ ಹೆಚ್ಚು ಮಠಾಧೀಶರು ಸ್ವಾಮೀಜಿಗಳು ಕೂಡ ಬಂದಿದ್ದರು. ಏನಾಗ್ತಾ ಇದೆ ಹಾಗಾದರೆ? ರಾಜ್ಯ ರಾಜಕಾರಣ ಅನ್ನೋದು ಅದು ಆಡಳಿತ ಅನ್ನುವಂಥದ್ದು ಮಠಾಧೀಶರು ಹಿಡಿತಕ್ಕೆ ಹೋಗ್ತಾ ಇರುವಂಥದ್ದು. ಎಲ್ಲದ್ರ ಬಗ್ಗೆ ಚರ್ಚೆ ಮಾಡೋಣ. ಏನು ಆಗಿದೆ, ಇವತ್ತಿನ ಪರಿಸ್ಥಿತಿ ಏನಿದೆ ಅನ್ನೋದ ನೋಡ್ಕೊಂಬಂದ್ಬಿಡೋಣ. ಮೌಲ್ಯಾಧಾರಿತ ರಾಜಕಾರಣದ ಬದಲು ದುರಾಡಳಿತದಿಂದ ಬಸವಳಿದ BSY ನಾಯಕತ್ವ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ, ಕೌಟುಂಬಿಕ ಭ್ರಷ್ಟಾಚಾರಕ್ಕೆ ಇನ್ನಷ್ಟು ಪುರಾವೆ ಬೇಕೆ. RSS ಸಂಸ್ಕಾರವನ್ನೇ ಮರೆತು ಮುನ್ನಡೆದಂಥ ಭ್ರಷ್ಟ ನಾಯಕರು. ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದ ಧೀಮಂತ ಲಿಂಗಾಯತ ಮುತ್ಸದ್ದಿಗಳು ಎಲ್ಲಿ? ಅಭಿವೃದ್ಧಿ ಹೆಸರಲ್ಲಿ ಲೂಟಿಗಿಳಿದ ಇಂದಿನ ಕಳಂಕಿತ ಮುಖಂಡರೆಲ್ಲಿ? ಅವರಿಗೆ ಹೋಲ್ಸಕ್ಕೂ ಸಾಧ್ಯ ಇಲ್ಲ. ಜಾತಿ ಸಂಖ್ಯಾಬಲ ಎಷ್ಟಿದ್ರೇನಂತೆ, ನೈತಿಕ ಬಲ ಕುಸಿದಿರುವಾಗ ಜಾತಿಯ ಸಂಖ್ಯಾಬಲ ಎಷ್ಟಿದ್ರೇನು? ಚುನಾವಣೆ ಗೆಲುವಿಗೆ ಮತದಾರರು ಬೇಕು, ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮಠಾಧಿಪತಿಗಳು ಬೇಕು. ಪ್ರಧಾನಿ ನರೇಂದ್ರ ಮೋದಿ ಹೆಸರಿಗೆ ಮಸಿ ಬಳಿದಿದ್ದಾರೆ ರಾಜ್ಯ ಭಾಜಪ ಮುಖಂಡರು. ನಿಜಲಿಂಗಪ್ಪ, SR ಕಂಠಿ, BD ಜತ್ತಿ ಅವರಂತಹ ಮುತ್ಸದ್ದಿಗಳ ಕೊರತೆ ಇದೆ. ವೀರೇಂದ್ರ ಪಾಟೀಲ್, JH ಪಟೇಲ್ ಅವರಂತಹ ದಿಗ್ಗಜ ಪರಂಪರೆಗೆ ಕಪ್ಪು ಚುಕ್ಕಿ ಇವರು. BSY ಅವಾಂತರಗಳಿಂದ ಲಿಂಗಾಯತ ರಾಜಕಾರಣಕ್ಕೆ ಭಾರಿ ಧರ್ಮ ಸಂಕಟ. ಇದು ಅಧಿಕಾರಕ್ಕಾಗಿ ಅಕ್ರಮಗಳಲ್ಲಿ ತೊಡಗೋದು, ಸಹಿಸಿಕೊಳ್ಳೋದು ಅಪರಾಧ ಅಲ್ವಾ? ಹಾಗಾದ್ರೆ ಇಳಿ ವಯಸ್ಸಿನಲ್ಲಿ ಅಪಖ್ಯಾತಿಯನ್ನು ಆಹ್ವಾನಿಸಿಕೊಂಡಿದ್ದಾರೆ ರಾಜಾಹುಲಿ ಖ್ಯಾತಿಯ ಯಡಿಯೂರಪ್ಪ. 40 ವರ್ಷದ ಹೋರಾಟ, ಪ್ರಯತ್ನ, ಎಲ್ಲ ಪ್ರಯತ್ನಗಳು ಕೂಡ ಇವತ್ತು ನೀರಿನಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಗ್ಬಿಟ್ಟಿದೆ. ಅವರ ಎಲ್ಲ ಪ್ರಯತ್ನಗಳು ಕೂಡ 40 ವರ್ಷದ ಆ ಹೋರಾಟದ ಜೀವನ. ಈ ಎಲ್ಲದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಗಣ್ಯ ಅತಿಥಿಗಳು ಕೂಡ ಇದ್ದಾರೆ, ಅವ್ರನ್ನ ನಾನು ಸ್ವಾಗತಿಸ್ತೀನಿ. ಮೊದಲಿಗೆ ನಮ್ಮ ಸಂಪಾದಕೀಯ ಸಲಹೆಗಾರರಾದಂತಹ ರವೀಂದ್ರ ರೇಷ್ಮೆ ಸರ್, ವೆಲ್ಕಮ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ. ಇನ್ನು BJPಯ ಹಿರಿಯ ಮುಖಂಡರು ಹಾಗೂ ವಿಶ್ಲೇಷಕರು ಆಗಿರುವಂತಹ ಡಾಕ್ಟರ್ ವಾಮನಾಚಾರ್ಯ ಅವರು, ವೆಲ್ಕಮ್ ಸರ್. ಓಕೆ, ಇನ್ನಷ್ಟು ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ನಮ್ಮ ಚರ್ಚೆಯನ್ನು ಶುರು ಮಾಡೋಣ. ಮೊದಲಿಗೆ ರೇಷ್ಮೆ ಸರ್, ಇವತ್ತಿನ ರಾಜ್ಯ ರಾಜಕಾರಣವನ್ನು ನಾವು ಗಮನಿಸ್ತಾ ಇದ್ವಿ. ಕಳೆದ ಒಂದು 3 ದಿನಗಳಿಂದ ತಂಡೋಪತಂಡವಾಗಿ ನೋಡಿ, ಉತ್ತರ ಕರ್ನಾಟಕ ಭಾಗದ 100ಕ್ಕೂ 150ಕ್ಕೂ ಹೆಚ್ಚು ಮಠಾಧೀಶರು ಇವರೆಲ್ಲ ಬಂದರು ಒತ್ತಾಯ ಮಾಡೋದಕ್ಕೆ. CM ಕುರ್ಚಿಯಿಂದ ಇಳಿಬಾರ್ದು, ಯಡಿಯೂರಪ್ಪನವರೇ ಇರಬೇಕು ಅಂತ. ಇವತ್ತು ಕೂಡ ಮೈಸೂರು ಭಾಗದ ಒಂದಷ್ಟು ಜನ 50ಕ್ಕೂ ಹೆಚ್ಚು ಮಠಾಧೀಶರು, ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. ಒಟ್ಟು ರಾಜಕಾರಣ, ಈ ಅಧಿಕಾರ ಅನ್ನೋಂಥದ್ದು ಮಠಾಧೀಶರು ಕೂಡ ಇದರಲ್ಲಿ ಪಾಲ್ಗೊಳ್ಳುವಂಗಾಗ್ಬಿಟ್ಟಿದೆಯಲ್ಲ ಇವತ್ತು. ಸ್ವಾಮಿಗಳು, ಕಾವಿದಾರಿಗಳು ಅನ್ನುವ ಹಾಗಾಗ್ಬಿಟ್ಟಿದೆ. ಒಂದು ರೀತಿಯ ಯಡಿಯೂರಪ್ಪನವರಿಗೂ ಕೂಡ ಸಂಕಟ, ಅದು ಕೂಡ ಧರ್ಮ ಸಂಕಟ ಅನ್ನುವಂಥ ಕಾಣಿಸ್ತಾ ಇಲ್ವಾ? ನೋಡಿ, ಧರ್ಮ ಸಂಕಟ ಅನ್ನೋ ಶಬ್ದಕ್ಕೆ ನಾವು ಸೀಮಿತ ಅರ್ಥ ಕೊಡೋ ಹಾಗಿಲ್ಲ. ಹಲವಾರು ರೀತಿ ಧರ್ಮ ಸಂಕಟ. ಸ್ವತಃ BJPಯ ವರಿಷ್ಠ ನಾಯಕತ್ವಕ್ಕೆ, ರಾಷ್ಟ್ರ ನಾಯಕತ್ವಕ್ಕೆ ಯಡಿಯೂರಪ್ಪನವರಂಥ ಒಬ್ಬ ಧೀರೋದಾತ್ತ ಜನನಾಯಕ ಯಾರು ಕಳೆದ 45 ವರ್ಷಗಳಿಂದ BJP ಪಕ್ಷವನ್ನು ಕರ್ನಾಟಕದಲ್ಲಿ ಬಲಪಡಿಸ್ಕೊಳ್ತಾ ಬಂದರೋ, 2 ಬಾರಿ ಅಧಿಕಾರಕ್ಕೆ ತಂದು ದಕ್ಷಿಣ ಭಾರತದ BJP ಭದ್ರಕೋಟೆ ಅನ್ನೋ ಖ್ಯಾತಿಗೆ ಕಾರಣರಾಗಿದ್ದರು. ಅಂಥ ವ್ಯಕ್ತಿಯನ್ನು ನಾವು ಇವತ್ತು ಅಕಾಲಿಕವಾಗಿ ಪದಚ್ಯುತಿಗೊಳಿಸಬೇಕಾಗಿಲ್ಲ ಅನ್ನೋ ಅಂಥ ಸಂದರ್ಭ ಬಂತಲ್ಲ, ಅಂಥ ಸಂದರ್ಭ ತಂದುಕೊಂಡ್ರಲ್ಲ ಅನ್ನೋ ಧರ್ಮ ಸಂಕಟ ವರಿಷ್ಠ ನಾಯಕರಿಗೆ. ಅವ್ರಿಗೂ ಕೂಡ ಏನು ಸಂತೋಷ ಆಗ್ತಾ ಇಲ್ಲ. ಅದೇ ರೀತಿ ಕರ್ನಾಟಕದ ಲಕ್ಷಾಂತರ ಜನ ಈ RSS ಕಾರ್ಯಕರ್ತರು, BJP ಕಾರ್ಯಕರ್ತರು, ಅನೇಕ ಅನಾಮಿಕರು, ಪಾಪ ಅವರೆಲ್ಲ ಮುಖರಹಿತ, ಅವ್ರು ಎಂದೂ ಅಧಿಕಾರಕ್ಕಾಗಿ ಹಂಬಲಿಸಿದವರಲ್ಲ. ಕರೆಕ್ಟ್. ಜೀವಮಾನವಿಡೀ ತಮ್ಮದೆಲ್ಲ ಉನ್ನತ ವ್ಯಾಸಂಗ ವೃತ್ತಿಯನ್ನು ಬಲಿ ಕೊಟ್ಟು ಈ ಪಕ್ಷಕ್ಕೆ ಬಳಸಲಿಕ್ಕೆ ಬಡದಾಡಿದವರು. ಅವರು ಕೂಡ ಒಂದು ಧರ್ಮ ಸಂಕಟವೇ. ಅಯ್ಯೋ, ನಾವೆಲ್ಲ
ಮತದಾರರ ಎದುರಿಗೆ ತಲೆ ತಗ್ಸೋಗಾಗ್ಬಿಟ್ಟು. ಯಾಕಂದ್ರೆ ಇವ್ರ ಹೆಸರಲ್ಲೇ ಅನೇಕ ಚುನಾವಣೆಗಳನ್ನು ಗೆಲ್ತಾ ಬಂದಿದ್ರು. ವಿಶೇಷವಾಗಿ 1994ರ ನಂತರ BJP ರಾಜ್ಯದಲ್ಲಿ 3ನೇ ಶಕ್ತಿಯಾಗಿ, ರಾಜಕೀಯ ಶಕ್ತಿಯಾಗಿ, ಥರ್ಡ್ ಫೋರ್ಸ್ ಇನ್ ಕರ್ನಾಟಕ ಪಾಲಿಟಿಕ್ಸ್ ಆಗಿ ಹೊರಹೊಮ್ಮಿತು. ಅವತ್ತು ಕಾಂಗ್ರೆಸ್ ಪೂರ್ತಿ ಪತನ ಆಗಿಬಿಟ್ಟು ಬರೀ 36 ಸೀಟ್ ಬಂದಿತ್ತು, ಇವ್ರಿಗೆ 40 ಸೀಟ್ ಬಂದಿತ್ತು. 2004ರಲ್ಲಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು, ಇನ್ನು 78 ಸೀಟ್ ಬಂದಿತ್ತು. ಆವತ್ತಿಂದ ಮತ್ತೆ ಹಿಂತಿರುಗಿ ನೋಡೇ ಇಲ್ಲ. BJP ಅಂದರೆ BJP ಅಂದರೆ BSY ಅನ್ನೋ ರೀತಿಯಲ್ಲಿ ಕರ್ನಾಟಕದಲ್ಲಿ ಬಂದಿದ್ರಲ್ಲ. ಸೊ ಅವ್ರಿಗೊಂದು ಧರ್ಮ ಸಂಕಟ, ಕಾರ್ಯಕರ್ತರಿಗೂ ಮತ್ತು ಇತರರಿಗೂ. ಸ್ವತಃ ಯಡಿಯೂರಪ್ಪನವ್ರಿಗೆ ಮನಸ್ಸಲ್ಲಿ ತುಂಬ ಕೊರಗಿರ್ಬೋದು. ಅಯ್ಯೋ ನಾನು ಯಾಕೆ ಈ ಥರ ಮಾಡ್ಕೊಂಡ್ಬಿಟ್ಟೆ, ಈ ಥರ ನನ್ನ ಕೈಯಾರೆ ಈ ಥರದ ಸ್ಥಿತಿ ತಂದ್ಕೊಂಡಲ್ಲ. ಇಟ್ಸ್ ಅ ಸ್ಟೋರಿ ಆಫ್ ಟ್ರೈಂಫ್ ಆ್ಯಂಡ್ ಟ್ರಾಜಿಡಿ ಆಫ್ ಯಡಿಯೂರಪ್ಪ. ಯಡಿಯೂರಪ್ಪನವರ ಗೆಲುವು ಮತ್ತು ದುರಂತಮಯ ಈ ಎಕ್ಸಿಟ್ ಏನಿದೆ, ನಿರ್ಗಮನ ಏನಿದೆ, ಸಂಭವನೀಯ ನಿರ್ಗಮನ ಈಗಾಗಲೇ ಅವರೇ ಖಚಿತಪಡಿಸಿದ್ದಾರೆ. ಹಲವಾರು ರೀತಿಯಲ್ಲಿ ಟ್ವಿಟರ್ ಸಂದೇಶ ಕೊಡೋದ್ರ ಮೂಲಕ ಅವರೇ ಹೇಳಿದ್ದಾರೆ, ಬಹುಶಃ 25-26ರಷ್ಟೊತ್ತಿಗೆ ನಾನು ಪದವಿ ತ್ಯಾಗ ಮಾಡ್ತಾನೆ, ಪಕ್ಷದ ಶಿಸ್ತಿನ ಸಭೆಯಾಗಿ ನಿರ್ಗಮಿಸ್ತಾನೆ ಅಂತಂದ್ಬಿಟ್ಟು. ಆದರೆ ಇದು ಗೌರವಾನ್ವಿತ ನಿರ್ಗಮನ ಆಗೋದ್ರ ಬದಲು ತುಂಬ ಮುಜುಗರಮಯ ನಿರ್ಗಮನವಾಗ್ತಾ ಇದೆ. ಆಮೇಲೆ ಅಷ್ಟೇ ಅಲ್ಲ, ಯಡಿಯೂರಪ್ಪನವ್ರ ಹಿಂದೆ ಕರ್ನಾಟಕದ ಅತಿ ದೊಡ್ಡ ಸಮುದಾಯ, ಅತ್ಯಂತ ಪ್ರಭಾವಿ ಸಮುದಾಯ ಅಂದರೆ ಸಂಘಟಿತ ಧರ್ಮವೇ ಜಾತಿ ಕರ್ನಾಟಕದಲ್ಲಿ. ಇತ್ತೀಚೆಗೆ ನಮ್ಮ ರಾಜಕಾರಣಿಗಳು ಬಹಳ ಚಾಣಾಕ್ಷದಿಂದ ಸಮಾಜ ನಮ್ಮ ಸಮಾಜ ಅವ್ರ ಸಮಾಜ ಅಂತ ಬಳಸ್ತಾ ಇರ್ತಾರೆ. ಸಮಾಜ ಅಂದರೆ ಅದು ಒಂಥರ ಜಾತಿನೇ. ಆದರೆ ಈ ಲಿಂಗಾಯತ ಜನಾಂಗದ ಮತದಾರರು ಕೂಡ, ಅವರಲ್ಲಿ ಅನೇಕ ಜನ ಯಡಿಯೂರಪ್ಪನವರು ಲಿಂಗಾಯತರನ್ನೋ ಕಾರಣಕ್ಕಾಗೂ ಬೆಂಬಲಿಸಿದವರು ಇದ್ರು. ಜೊತೆಗೆ ಅವ್ರ ಧೀರೋದಾತ್ತ ರಾಜಕೀಯ ಬದುಕಿನ ಶೈಲಿ, ಅವ್ರ ರಾಜಕೀಯ ಶೈಲಿ ಏನಿತ್ತು, ಒಂದು ಹೋರಾಟಗಾರನ ಛಲ, ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರ ಧ್ವನಿಯಲ್ಲಿದ್ದ ಗಡಸ್ಥಾನ, ಅದಕ್ಕೆಲ್ಲ ಮೆಚ್ಕೊಂಡವ್ರು ಇರ್ಬೋದು. ಲಿಂಗಾಯತೇತರರನ್ನು ಕೂಡ BJP ಸೆಳೆದು ತಂದಿದ್ರು ದೊಡ್ಡ ಪ್ರಮಾಣದಲ್ಲಿ. ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂದ್ಕೊಂಡಿದ್ದ OBCಗಳು, ದಲಿತರಲ್ಲಿ ಕೂಡ ಒಂದು ದೊಡ್ಡ ಸೆಕ್ಷನ್ ಇವ್ರ ಕಡೆ ಬಂದಿತ್ತು. ಅದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಮೋದಿಯವರ ಪ್ರಭಾವ ಕೂಡ ಸೇರ್ಕೊಂಡ್ಬಿಡ್ತು. ಮೊದಲು ವಾಜಪೇಯಿ ಅವ್ರ ಪ್ರಭಾವ, ಆಮೇಲೆ ಮೋದಿಯವರ ಪ್ರಭಾವ, ಮಧ್ಯ ಇವರು ಲಾಲ್ ಕೃಷ್ಣ ಅಡ್ವಾಣಿಯವರ ಒಂದು ರೋಚಕ ಹೋರಾಟ ಅವೆಲ್ಲ ಸೇರ್ಕೊಂಡಿರ್ಬೋದು. ಸೊ BJP ಇವತ್ತಿನ ಧರ್ಮ ಸಂಕಟ, ಯಡಿಯೂರಪ್ಪನವ್ರ ಧರ್ಮ ಸಂಕಟ, ನರೇಂದ್ರ ಮೋದಿಯವರ ಧರ್ಮ ಸಂಕಟ, ಕರ್ನಾಟಕದ ಮತದಾರ, ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಪ್ರಜ್ಞಾವಂತ ಜನರಿದಾರಲ್ಲ, ಏನು ರಾಜಕಾರಣದ ಗುಣಮಟ್ಟ ಇಲ್ಲಿಗೆ ಬಂತಲ್ಲ ನೋಡಿ. ಈ ಭ್ರಷ್ಟಾಚಾರದ ಆರೋಪಗಳು ಇವೆಲ್ಲ ಬರೀ ಮಾಧ್ಯಮಗಳ ಮೂಲಕ ಬಂದಿತ್ತು. ಅದರಲ್ಲಿ ಪವರ್ TV ಬಹಳ ನಿರ್ಣಾಯಕ ಪಾತ್ರವಾಡ್ತು ಅನ್ನೋ ಹೆಮ್ಮೆ ನಮಗಿದೆ, ನಿಜ. ಇದರಿಂದ ನಾವು ಸಂಭ್ರಮ ಪಡ್ತಾ ಇಲ್ಲ. ಆದಷ್ಟು ನಮ್ಮ ವರದಿಗಳು ಸುಳ್ಳಾಗಲಿ ಅಂತ ನಾವು ಬಯಸಿದ್ವಿ. ನಮ್ಮ MD ಅವರೇ, ಅವರು BJPಯ ಸಮರ್ಥಕರು, ಬೆಂಬಲಿಗರು ಕೂಡ, ಅವರು RSS ಹಿನ್ನೆಲೆ ಇತ್ತು. ಆದರೂ ಕೂಡ ಸತ್ಯ ದರ್ಶನ ಮಾಡಲೇಬೇಕನ್ನೋ ಒಂದು ಕರ್ತವ್ಯ ಇತ್ತು, ಒಂದು ನೈತಿಕ ಹೊಣೆಗಾರಿಕೆ ಇತ್ತು. ಅದರಿಂದ ಇದೊಂದು ವಿಷಾದನೀಯ ಸಂದರ್ಭ. ಅಂದರೆ ಭವಿಷ್ಯದಲ್ಲಿ ಲಿಂಗಾಯತ ರಾಜಕಾರಣ ಏನಾದೀತು, ಕರ್ನಾಟಕ ಏಕೀಕರಣದಿಂದ ನಮ್ಮಲ್ಲಿ ಜಾತಿ ತಲೆಯಣಿಕೆ ಲೆಕ್ಕಾಚಾರದ ರಾಜಕಾರಣ ನಡ್ಕೊಂಡು ಬರ್ತಾ ಇತ್ತು. ಜಾತಿ ತಲೆಯಣಿಕೆ ಲೆಕ್ಕಾಚಾರದ ಪ್ರಜಾಪ್ರಭುತ್ವ, ಯಾವ ಜಾತಿ ಅತಿ ಹೆಚ್ಚು MLAಗಳಿದಾರೋ ಅವರೇ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಜಾಸ್ತಿ ಅನ್ನೋ ರೀತಿ ಒಂದು ವಾತಾವರಣ ಇತ್ತು. ಆದರೆ ಏಕೀಕರಣದ ನಂತರ ನಿರಂತರವಾಗಿ ಮುಖ್ಯಮಂತ್ರಿಗಳಾಗ್ತಾ ಬಂದ್ರಲ್ಲ ಲಿಂಗಾಯತ ನಾಯಕರುಗಳು, ಸಿದ್ದಮ್ನಳ್ಳಿ ನಿಜಲಿಂಗಪ್ಪನವರಾಗಲಿ, ಬಸಪ್ಪ ದಾನಪ್ಪ ಜತ್ತಿಯವರಾಗಲಿ, ತೀರಾ ಅಲ್ಪಕಾಲಕ ಅಂದರೆ ನಿಜಲಿಂಗಪ್ಪನವರು ತಾತ್ಕಾಲಿಕವಾಗಿ ಬಿಟ್ಕೊಡ್ಬೇಕಾಗಿ ಬಂದಾಗ ಕೇವಲ 3 ತಿಂಗಳ ಅವಧಿಗೆ ಒಬ್ಬ ಭರತಂತರ SR ಕಂಠಿಯವರಾಗಲಿ, ಆಮೇಲೆ ವೀರೇಂದ್ರ ಪಾಟೀಲ್ರಾಗಲಿ, ವೀರೇಂದ್ರ ಪಾಟೀಲರ ಒಡನಾಡಿಯಾಗಿದ್ದ M ರಾಜಶೇಖರ ಮೂರ್ತಿ ಅವರಾಗಲಿ, ಆಮೇಲೆ ಜಯೇಶ್ ಪಟೇಲ್ ಒಂಥರ ಫಿಲಾಸಫರ್ ಕಿಂಗ್ ಥರ. ಅವ್ರಿಗೆ ಯಾವತ್ತೂ ಅವ್ರಿಗೆ ವ್ಯಾಮೋಹಿ ಆಗಿದ್ರು ಕೂಡ ರಾಜಕಾರಣದ ವಿಚಾರದಲ್ಲಿ, ವೈಯಕ್ತಿಕ ಒಂದು ಇಂಟಿಗ್ರಿಟಿ ವಿಚಾರದಲ್ಲಿ ಜಯೇಶ್ ಪಟೇಲ್ ಒಬ್ಬ ವಾಸ್ ಅ ಕ್ಲಾಸ್ ಬೈ ಹಿಮ್ಸೆಲ್ಫ್. ಆ ಪರಂಪರೆಯಲ್ಲಿ ಇವತ್ತು ಯಡಿಯೂರಪ್ಪನವ್ರ ಥರ ಅಯ್ಯೋ ನೀವು ಜಾಗ ಖಾಲಿ ಮಾಡಿ ಅಂತ ಹೇಳಿಸ್ಕೊಂಡ್ಬಿಟ್ಟು ನಿರ್ಗಮಿಸಬೇಕಾಗಿ ಬಂತಲ್ಲ. ಅದ್ರ ಜೊತೆಗೆ ಪಕ್ಷಕ್ಕೆ ಕೂಡ ಎಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಯಾಕಂದ್ರೆ ಇವರು ಸೃಷ್ಟಿ ಮಾಡಿದ ಸಂಸ್ಕೃತಿ ಏನಿತ್ತಲ್ಲ, ಇಲ್ಲಿ ಭ್ರಷ್ಟಾಚಾರ ಪಾಪ ಅಲ್ಲ, ಕುಟುಂಬ ರಾಜಕಾರಣ ಅದೇನು ಅಸಹ್ಯ ಅಲ್ಲ, ಈ ರೀತಿ ಒಂಥರ ಅವಕಾಶವಾದಿ ರಾಜಕಾರಣ ಅದೇನು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಈ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಏನು ತಂದ್ಬಿಟ್ರು. ಅದು BJP ಪ್ರತಿಪಾದಿಸ್ತಾ ಬಂದ ಎಲ್ಲ ಆದರ್ಶಗಳು, ತತ್ವ, ಸಿದ್ಧಾಂತಗಳಿಗೆ ತೆಲಾಂಜಲಿ ಕೊಟ್ಟಂಥ ಸಂದರ್ಭ. ಆಮೇಲೆ ವಿರೋಧ ಪಕ್ಷಗಳು ಕೂಡ ಮಂದವಾಗ್ಬಿಟ್ಟು ಏನು ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಅಂತ ಅವ್ರದೇ ಒಬ್ಬ ಮಂತ್ರಿಗಳು ಹೇಳ್ಬಿಟ್ಟು ನಮ್ದು ಶುದ್ಧ BJP ಸರ್ಕಾರ ಅಲ್ಲ, ಇದು 3 ಪಕ್ಷಗಳ ಹೊಂದಾಣಿಕೆ ಸರ್ಕಾರ. ಅದರಿಂದಾಗಿ ಹಲವು 10 ರೀತಿಯ ಧರ್ಮ ಸಂಕಟವನ್ನು ಇವತ್ತು ಚರ್ಚಿಸಬೇಕಾಗಿದೆ. ವಾಮನಾಚಾರ್ಯ ಅವರು ಏನು ಹೇಳ್ತಾರೆ ಇವತ್ತಿನ ಈ ಧರ್ಮ ಸಂಕಟಕ್ಕೆ? ಇಂತಹ ಪರಿಸ್ಥಿತಿ ಯಡಿಯೂರಪ್ಪನವ್ರಿಗೆ ಬಂತಲ್ಲ ಅಂತಹ ಒಂದು ಮರುಕ ಕೂಡ ಇದೆ. ಯಾಕಂದರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಂಥವರು, ದಕ್ಷಿಣ ಭಾರತದಲ್ಲಿ BJPಯನ್ನು ತಳವೂರಿಸೋದಕ್ಕೆ ಪ್ರಮುಖ ಪಾತ್ರ ವಹಿಸಿದಂತಹ ಒಬ್ಬರಲ್ಲಿ ಯಡಿಯೂರಪ್ಪನವರು ಕೂಡ ಒಬ್ಬರು. ಬಹಳ ಧೀಮಂತ ನಾಯಕ, ಅವ್ರ ಬಗ್ಗೆ ಕಿಂಚಿತ್ತು ಬೇರೆ ನಾವು ಹೇಳಬೇಕಾಗೇ ಇಲ್ಲ. ಆದರೆ ಮಕ್ಕಳಿಂದಾಗಿ ಯಡಿಯೂರಪ್ಪನವರ ಹೆಸರು ಕೆಟ್ಟು ಹೋಯ್ತಲ್ಲ, ಇಂಥ ಪರಿಸ್ಥಿತಿ ಬಂತಲ್ಲ ಅನ್ನೋದು ಒಂದು ಮರಕು ಕೂಡ ಖಂಡಿತ ಇದೆ. ಏನು ಹೇಳ್ತೀರಿ ಈ ಧರ್ಮ ಸಂಕಟಕ್ಕೆ?
ನಾನು ಸ್ವತಃ ಯಡಿಯೂರಪ್ಪನವ್ರ ಜೊತೆ ಸುಮಾರು ವರ್ಷ ಕೆಲಸ ಮಾಡಿದ್ದೇನೆ. ಬಿಗಿನಿಂಗ್ನಲ್ಲಿ ಅಂದರೆ ಪಾರ್ಟಿ ಕಟ್ಟಿ ಬೆಳೆಸ್ತಿರುವಾಗ, ನಾವು 2 MLA ಇದ್ದಾಗ, ಅದಾದ ನಂತರ ಬೆಳೀತಾ 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 ಹೆಚ್ಚು ಕಡಿಮೆ 40-45ಕ್ಕೆ ಬಂದು ಅಲ್ಲಿವರೆಗೂ, ಅದರ ನಂತರನೂ ಒಂದಿಷ್ಟು ಮಟ್ಟಿಗೆ 79 ಸೀಟ್ ಬರೋದಕ್ಕೆ ಅನಂತಕುಮಾರ್ ಅವರು ಮಾಡಿದಂಥ ಒಂದಿಷ್ಟು ರಾಜಕೀಯ ನಾವು ಯಾವುದಕ್ಕೆ ಪ್ಲೇ ಅಂತ ಕರಿತೇವೆ, ಆಟ ಅನ್ನೋದಿದೆ, ಅದನ್ನು ಮಾಡಿದ್ದರಿಂದ, ಏಕೆಂದರೆ ಅದೊಂದು ಪೀರಿಯಡ್ ಇತ್ತು. ರಾಮಕೃಷ್ಣ ಹೆಗಡೆಯವರು ಹಿಂದೆ ಸರಿತಾ ಇದ್ದರು, ವೇನ್ ಆಗ್ತಾಯಿದ್ರು. ಆ ಪೀರಿಯಡ್ನಲ್ಲಿ ಜನತಾ ದಳ ಅಥವಾ ಜನತಾ ಪಾರ್ಟಿ ಅನ್ನೋವಂಥ ಇಡೀ ಗ್ರೂಪನ್ನು BJP ಜೊತೆ ತೊಗೊಂಡು ಅದಕ್ಕೊಂದು 79+6 ಆವಾಗ ಅವು ಅಷ್ಟೂ ಹೆಚ್ಚು ಕಡಿಮೆ BJP ಸಪೋರ್ಟೆಡ್ ಸೀಟೇ. ಅಂದರೆ 85 ಸೀಟುಗಳವರೆಗೆ ತರುವಂಥ ಏನು ಒಂದು ಪ್ರವಾಸ ಆಯಿತು. ಆ ಪೀರಿಯಡನ್ನು ಬಿಟ್ಟರೆ ಯಡಿಯೂರಪ್ಪನವರು ಯಾವಾಗಲೂ ಹಿ ವಾಸ್ ಸೀನ್ ಆ್ಯಸ್ ಎ ವೆರಿ ಸ್ಟ್ರಾಂಗ್ ಹಿಂದೂ ಲೀಡರ್ ಅಥವಾ BJPಯ ಆದರ್ಶಗಳೇನಿವೆ ಅದರ ಲೀಡರು ಅನ್ನೋ ಹಾಗೆ ಇದ್ದರು ಅವರು. ಆದರೆ ಬರ್ತಾ ಬರ್ತಾ ಏನಾಯಿತು ಅಂದರೆ, ಕರ್ನಾಟಕದಲ್ಲಿ ಸ್ಪಷ್ಟವಾಗಿ ಇದು ಒಂದೇ ಆದರ್ಶದ ಮೇಲೆ BJP ಪವರಿಗೆ ಬರೋದು ಕಷ್ಟ ಇದೆ ಮತ್ತು ಬಂದ್ರೂ ಆ ಅಧಿಕಾರ ನನಗೆ ಸಿಗೋದು ಕಷ್ಟ ಇದೆ ಅಂತ ಯಡಿಯೂರಪ್ಪನವ್ರಿಗೆ ಯಾವಾಗ ಅನ್ನಿಸ್ತು, ಆವಾಗ ಅವರು ಸ್ಲೋ ಆಗಿ ಒಬ್ಬ ಲಿಂಗಾಯತ್ ಲೀಡರ್ ಆಗುವಂಥ ಪ್ರಯತ್ನವನ್ನು ಮಾಡಿದರು. ಇದರಲ್ಲಿ ಅವರೇ ಜಾಸ್ತಿ ಪ್ರಯತ್ನ ಮಾಡಿದರು ಅಂತಲ್ಲ, ಲಿಂಗಾಯತ್ ಸಮುದಾಯನೂ ಪ್ರಯತ್ನ ಮಾಡ್ತು. ಯಾಕೆಂದರೆ ವೀರೇಂದ್ರ ಪಾಟೀಲರ ನಿರ್ಗಮನದ ನಂತರ JH ಪಟೇಲರು ಇದ್ದರು, ಬಟ್ ಅವರೆಂದೂ ತಾವೊಬ್ಬ ಲಿಂಗಾಯತರ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳೇ ಇಲ್ಲ. ನಾನೊಬ್ಬ ಸಮಾಜವಾದಿ, ನಾನೊಬ್ಬ ದೇವ್ರನ್ನ ನಂಬದೇ ಇರೋನು, ನಾನು ಎಲ್ಲ ಜಾತಿಗಳನ್ನು ಸಮನಾಗಿ ನೋಡೋನು ಅಂತ ಹೇಳ್ತಿದ್ರೆ ಅಷ್ಟೇ ಅಲ್ಲ, ಬೈ ಆ್ಯಂಡ್ ಲಾರ್ಜ್ ಬಹಳಷ್ಟು ಮಟ್ಟಿಗೆ ಅವರು ತಮ್ಮ ಆಗಿನ ಚೀಫ್ ಸೆಕ್ರೆಟರಿ ಅಂತ BS ಪಾಟೀಲ್ರಿಗೆ ಹೆಚ್ಚು ಮಹತ್ವ ಕೊಟ್ಟರು ಅನ್ನೋದು ಒಂದು ದೋಷಾರೋಪಣೆ ಬಿಟ್ಟರೆ ಅವರು ಯಾವ ಪರಿಸ್ಥಿತಿಯಲ್ಲೂ ಒಂದು ಜಾತಿ ಪರವಾಗಿ ಓದಲಿಲ್ಲ. ಆದರೆ ಅದರ ನಂತರದ ದಿನಗಳಲ್ಲಿ BJP ಪ್ಲಸ್ ಲಿಂಗಾಯತ್, ಅಂದರೆ ಅಷ್ಟು ಲಿಂಗಾಯತರು BJPಯಲ್ಲಿದ್ದಾರೆ ಅನ್ನೋದಲ್ಲ, BJP ಪ್ಲಸ್ ಲಿಂಗಾಯತ್, ಆವಾಗ ಮಾತ್ರ ನೀವು 85+20 ಆಗೋವಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಯಡಿಯೂರಪ್ಪನವ್ರಿಗೆ ಅನ್ಸಕ್ಕೆ ಶುರುವಾಯಿತು. ಅನಿಸೋ ಹಾಗೆ ಇಲ್ಲಿಯ ಲಿಂಗಾಯತ್ ಸಮುದಾಯಗಳು ಕೂಡ ಆವಾಗ ಒಂದಿಷ್ಟು ಪ್ರೆಷರನ್ನು ಅವ್ರ ಮೇಲೆ ಹಾಕಿದವು. ಅದರ ನಂತರ ಮಾತ್ರ ಯಡಿಯೂರಪ್ಪನವರು ಲಿಂಗಾಯತ್ ಲೀಡರು ಅಂತ ಮುಂದೆ ಬಂದರೆ ವಿನಃ ಅದರ ಹಿಂದೆ ಎಂದೂ ನಾವು ಮಾತನಾಡುವ ಕೂಡ ಈ ಥರ ಜಾತಿ ವಿಷಯಗಳು ಬಂದರೆ ಯಡಿಯೂರಪ್ಪನವ್ರು ನನಗೆ ಹೇಳಿದ ನೆನಪಿದೆ, ಜಾತಿ ವಿಷಯ ತೆಗಿಬೇಡ್ರಿ ಸುಮ್ಮನುಳಿರಿ ಅಂತ ಹೇಳ್ತಿದ್ರು. ಅವ್ರ ಮನೆಯಲ್ಲೂ ಕೂಡ ನಾ ಇದನ್ನು ಒಂದೆರಡು ಕಡೆಗೆ ಹೇಳಿದ್ದೇನೆ, ನೀವು ಅವ್ರ ಮಕ್ಕಳ ಹೆಸರಿಟ್ಟಿದ್ದನ್ನು ನೋಡಿ, ಶುದ್ಧ ವೈಷ್ಣವ ಯತಿಗಳ ಹೆಸರನ್ನು ಇಟ್ಟಿದ್ದಾರೆ, ವಿಜೇಂದ್ರ ಮತ್ತು ರಾಘವೇಂದ್ರ ಅಂತ. ವಿಜೇಂದ್ರರು ಕೂಡ ಒಂದು ನಮ್ಮ ಮಾಧ್ವ ಸಂಪ್ರದಾಯದಲ್ಲಿ ಒಬ್ಬ ಯತಿಗಳು, ಅತ್ಯಂತ ಪ್ರಮುಖ ಯತಿಗಳು. ರಾಘವೇಂದ್ರ ಸ್ವಾಮಿಗಳು ಕೂಡ ಯತಿಗಳು. ಅಷ್ಟರ ಮಟ್ಟಿಗೆ ಅಂದರೆ ಅವ್ರ ಮನೆಯಲ್ಲಿ ಯಜ್ಞ, ಯಾಗ, ಸತ್ಯನಾರಾಯಣ ಪೂಜೆ ಎಲ್ಲವೂ ಕೂಡ ಅತ್ಯಂತ ಶುದ್ಧವಾದ ವೈದಿಕ ವ್ಯವಸ್ಥೆಯಲ್ಲೇ ಬದುಕಿ ಬೆಳೆದು ಮೇಲೆ ಬಂದವರು ಅವರು. ಆ ವಾತಾವರಣದಲ್ಲಿದ್ದಂಥ ಯಡಿಯೂರಪ್ಪನವ್ರಿಗೆ 80-85 ಮುಟ್ಬೋದೇ ವಿನಃ 120ಕ್ಕೆ ಮುಟ್ಟಬೇಕು ಅಂದರೆ ಬೇರೆ ಗಿಮ್ಮಿಕ್ ಬೇಕು ಅಂತ ಅನ್ಸೋಕ್ಕೆ ಶುರುವಾಯಿತು. ಅಷ್ಟೇ ಅಲ್ಲ, ಕಾಂಗ್ರೆಸ್ನಿಂದ ಬೇಸರದಲ್ಲಿದ್ದಂಥ ಒಂದು ದೊಡ್ಡ ಗ್ರೂಪ್ಗೆ ಸ್ವಲ್ಪ ದಿವಸದ ಮಟ್ಟಿಗೆ ರಾಮಕೃಷ್ಣ ಹೆಗಡೆ ಅವರು ಆಸರೆಯಾಗಿದ್ದರು. ಅದರ ನಂತರ ಯಾರು ಇಲ್ಲ ಅಂತ ಅನ್ನಿಸಿದಾಗ ಈ ಒಂದು ಮಧ್ಯಂತರದ ಸ್ಥಿತ್ಯಂತರದಲ್ಲಿ ಯಡಿಯೂರಪ್ಪನವ್ರ ಹಿಂದೆ ಲಿಂಗಾಯತರು ನಿಂತಿದ್ದರಿಂದ BJP ಲಿಂಗಾಯತರ ಪಾರ್ಟಿ, BJPಯಿಂದ ಹೆಚ್ಚು ಲಿಂಗಾಯತ ಮತಗಳು ಬರೋದರಿಂದ ಚೀಫ್ ಮಿನಿಸ್ಟರ್ ಆಗಬೇಕು ಅಂತಿದ್ದವರು ಇದನ್ನು ಮಾಡಬೇಕು ಅಂತ. ಹಾಗೆ ನೋಡಿದರೆ ಅದನ್ನು ಇತ್ತೀಚಿನ ದಿನಗಳಲ್ಲೇ ಸಿದ್ದರಾಮಯ್ಯನವರು ಸುಳ್ಳು ಮಾಡಿ ತೋರಿಸಿದ್ದಾರೆ. ಆ ರೀತಿಯಿಂದ ನಾನು ಸಿದ್ದರಾಮಯ್ಯನವರ ಚಾಕಚಕ್ಯತೆ ಮತ್ತು ಆವಾಗ ನಡೆದಂಥ ಪೊಲಿಟಿಕಲ್ ಮೂಮೆಂಟ್ಗಳನ್ನು ಅಪ್ರಿಸಿಯೇಟ್ ಮಾಡ್ತೇನೆ. ಅಂದರೆ ಒಂದು ದೇವರಾಜ ಅರಸರು, ಒಂದು ಸಿದ್ದರಾಮಯ್ಯನವರು ಲಿಂಗಾಯತರನ್ನು ಮೀರಿ ಕರ್ನಾಟಕದಲ್ಲಿ ಒಬ್ಬ ಮುಖ್ಯಮಂತ್ರಿ ಅಥವಾ ಒಂದು ಸರ್ಕಾರವನ್ನು ನಡೆಸೋದು ಸಾಧ್ಯ ಇದೆ ಅಂತ ಹಿಡ್ಕೊಂಡಾಗ ಯಡಿಯೂರಪ್ಪನವ್ರ ಜೊತೆ ಇದ್ದವರು ಹೆಚ್ಚು ಲಿಂಗಾಯತರು ಇಲ್ಲದೆ ನಡೆಯಲ್ಲ, ನಿರ್ವಾಹ ಇಲ್ಲ ಅನ್ನೋ ಒಂದು ಮಾನಸಿಕ ಸ್ಥಿತಿಗೆ ಸಿದ್ದರಾಮಯ್ಯನವರೇ ಪ್ರತ್ಯೇಕ ಲಿಂಗಾಯತ್ ಧರ್ಮ ಸ್ಥಾಪನೆಗೆ ಒಂದು ಕುಮ್ಮಕ್ ಕೊಡಕ್ ನೋಡಿದ್ರು. ಅಂದ್ರೆ ಯಡಿಯೂರಪ್ಪನವ್ರ ಜೊತೆಗಿರೋ ಸ್ವಾಮಿಗಳೆಲ್ಲ ಸಿದ್ದರಾಮಯ್ಯನವ್ರ ಮನೇಲಿ ಇರ್ತಾ ಇದ್ರು ಅವತ್ತಿನ ಮುಖ್ಯಮಂತ್ರಿ. ಇಷ್ಟರ ಮಟ್ಟಿಗೆ ಈ ಸ್ಥಿತ್ಯಂತರಗಳಲ್ಲಿ ಯಡಿಯೂರಪ್ಪನವರು ಒಬ್ಬ ಲೀಡರ್ ಆಗಿ ಮುಂದೆ ಬಂದರು.
ಇವತ್ತೇನಾಗಿದೆ ಅಂದರೆ ಯಾವಾಗಲೂ ಅಷ್ಟೇ ಒಂದು ಮಟ್ಟದವರೆಗೆ ಜಾತಿಗಳು ಅಥವಾ ವ್ಯವಸ್ಥೆಗಳು ಇರಬೇಕು. ಈಗ ಎಲ್ಲ ಪಾರ್ಟಿಯಿಂದನೂ ಒಂದಿಲ್ಲ ಒಂದು, ಈಗ ದೇವೇಗೌಡರ ಹಿಂದನೂ ಒಂದು ಜಾತಿ ಇದೆ, ಅವ್ರ ಹಿಂದನೂ ಒಂದಿಷ್ಟು ಮಠಗಳು ಸ್ವಾಮಿಗಳು ಇದ್ದೇ ಇರ್ತಾರೆ. ಉಳಿದಂತೆ ಬೇರೆ ಅಂದರೆ ಕುರುಬರ ಸಮುದಾಯದಲ್ಲೂ ಇದ್ದಾರೆ, ಈಗ ನಾಯಕರಿಗಿದ್ದಾರೆ, ದಲಿತರಿಗಿದ್ದಾರೆ, ಅಡ್ಗೆಗಿದ್ದಾರೆ, ಎಲ್ಲ ಜಾತಿಗಳಿಗೂ ಇವತ್ತು ಸ್ವಾಮಿಗಳು ತಯಾರಾಗಿದ್ದಾರೆ. ಸ್ವಾಮಿಗಳು ಧರ್ಮದ ಮತ್ತು ಮೌಲ್ಯಗಳು ವಿಶೇಷವಾಗಿ ಒಂದು ರಾಜಕೀಯದಲ್ಲಿರಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಶಿಕ್ಷಣದಲ್ಲಿರಲಿ ನೈತಿಕ ಮಟ್ಟವನ್ನು ಕಾಯ್ದುಕೋಬೇಕಷ್ಟೇ ಅಲ್ಲ, ಅದನ್ನು ಮೇಲು ಒಯ್ಯೋದು ಹೆಂಗೆ ಅನ್ನೋದಕ್ಕೆ ಪ್ರಯತ್ನ ಆಗಬೇಕು. ಆದರೆ ಇವತ್ತು ಇಷ್ಟೊಂದು ಭ್ರಷ್ಟಾಚಾರದ ಆರೋಪಗಳು ಮತ್ತು ಸ್ವಜನ ಪಕ್ಷಪಾತ, ತನ್ನ ಮಕ್ಕಳು ತನ್ನ ಹೆಂಡಂದ್ರು ಇವರ ಸಪೋರ್ಟ್ಗಾಗಿ ನಿಲ್ಲುವಂಥ ಒಂದೇನು ವ್ಯವಸ್ಥೆ ಇದೆ, ಇದರ ಪರವಾಗಿ ಯಾವ ಸ್ವಾಮಿಗಳು ಎಂದೂ ನಿಲ್ಲಬಾರ್ದು. ನಿರ್ಭಿಡೆಯಾಗಿ ಸ್ವಚ್ಛವಾಗಿ ನಮಗೆ ಲಿಂಗಾಯತರ ಮುಖ್ಯಮಂತ್ರಿ ಆದರೆ ಒಳ್ಳೆಯದು, ಆದರೆ ಸ್ವಚ್ಛವಾದಂಥ ಇವತ್ತು ಒಬ್ಬರಿಬ್ಬರು ಸ್ವಾಮಿಗಳು ಹೇಳಿದ್ದಾರೆ, ಅದನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಏನು ಹೇಳಿದರು ಅಂದರೆ ನಿಷ್ಕಳಂಕವಾದಂಥ ಇನ್ನೊಬ್ಬ ಲಿಂಗಾಯತರ ಮುಖ್ಯಮಂತ್ರಿನ ತರೋದಾದರೆ ನಾವು ಆ ಸರ್ಕಾರದ ಪರ ಇರ್ತೇವೆ ಅಂತ. ಇದರಲ್ಲಿ ನನಗೇನು ಭಾಳ ದೊಡ್ಡ ತಪ್ಪು ಕಾಣಲ್ಲ, ಯಾಕೆಂದರೆ ಅತ್ಯಂತ ದೊಡ್ಡದಾದಂಥ ಹೆಚ್ಚು ಕಡಿಮೆ 17-18% ಇರುವಂಥ ಒಂದು ಇಡೀ ಕಮ್ಯುನಿಟಿ BJPಗೆ ಸಪೋರ್ಟ್ ಮಾಡಿ ಒಬ್ಬ ಲಿಂಗಾಯತರೇ ಚೀಫ್ ಮಿನಿಸ್ಟರ್ ಆಗೋದು ಆದರೆ ನಿಷ್ಕಲಂಕ ಅಂದರೆ ಕರಪ್ಷನ್ನು, ಸ್ವಜನ ಪಕ್ಷಪಾತ, ಬರೀ ಫ್ಯಾಮಿಲಿಯವರೇ ನಡೆಸೋದು, ನನ್ನ ಜಾತಿಯವರಿಗೆ ಎಲ್ಲ ಆಗಬೇಕು ಅನ್ನೋಂಥ ಭ್ರಮೆಯಲ್ಲಿರೋದು. ನೀವು ಬರೀ 17-18% ಜನರ ಸಪೋರ್ಟ್ನಿಂದ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ, ಖಂಡಿತ ಇಲ್ಲ. ನೀವು ಮುಖ್ಯಮಂತ್ರಿ ಆಗಬೇಕು ಅಂದರೆ ಅಟ್ಲೀಸ್ಟ್ 55-60% ಜನರದು ಸಪೋರ್ಟ್ ಬೇಕು. ಆ 55% ಜನ ಎಲ್ಲಿಂದ ಬರ್ತಾರೆ? ಎಲ್ಲ ಸಣ್ಣ ಕಮ್ಯುನಿಟಿಗಳೆಲ್ಲರೂ ಬರ್ತಾರೆ. ಹೌದು, ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗರು, ಗೌಡರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜೊತೆ ನಿಂತಿದ್ದರಿಂದನೇ ನಮಗೆ ಚಿಕ್ಕಮಗಳೂರು, ಮೈಸೂರು, ಬೆಂಗಳೂರು ಊರಲ್ಲೂ ಇಲ್ಲೆಲ್ಲ ಹಾಸನದಲ್ಲಿ ಕೂಡ ಒಂದು ಅಕೌಂಟ್ ಓಪನ್ ಮಾಡ್ಯಾವ ನಾವು. ಇದ್ರ ಹಿಂದೆನೂ ಹಾಸನದಲ್ಲಿ 4 MLAಗಳು ಇರ್ತಿದ್ರು ನಮ್ಮದು. ಆದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೆ ಅಂದರೆ ಬರೀ ಲಿಂಗಾಯತರಿಂದನೇ ಇಲ್ಲಿ ರಾಜ್ಯ ಆಗತ್ತೆ ಅನ್ನೋ ಕಲ್ಪನೆಯಲ್ಲಿ ಯಾರೂ ಇರೋದು ಬೇಡ. ನಾವಿರಬೇಕಾಗಿದ್ದೇನು ಅಂದರೆ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಹೆಚ್ಚು ಕಮ್ಯುನಿಟಿಗಳಿವೆ, ಯಾವಾಗಲೂ ನನಗನ್ಸಿದ್ದು ಚಿಕ್ಕ ಕಮ್ಯುನಿಟಿಗಳೇ ಡೆಮಾಕ್ರಸಿಗೆ ಹೆಚ್ಚು ಯೂಸ್ಫುಲ್. ಬಹಳ ದೊಡ್ಡ ಕಮ್ಯುನಿಟಿಗಳಿದ್ದಷ್ಟು ದಾದಾಗಿರಿ ಆಗುತ್ತೆ, ಚಿಕ್ಕ ಕಮ್ಯುನಿಟಿಗಳಿದ್ದಷ್ಟು ಒಳ್ಳೆಯದು. ಹಾಗಿರುವಾಗ ಒಳ್ಳೆಯವರು ಇರಬೇಕು. ಈಗ ಲಿಂಗಾಯತರು ಹೆಚ್ಚಿಗೆ ಇದ್ದಾರೆ, ನಾವು ಒಪ್ತಾನೆ, ಲಿಂಗಾಯತರಲ್ಲಿ ಒಳ್ಳೆಯವರು ಇದ್ದಾರೆ ಒಪ್ತಾನೆ. ಆದರೆ ಸ್ವಚ್ಛ ನಿಷ್ಪ್ರವಾದಂಥ ನಿಷ್ಪಕ್ಷವಾದಂಥ ಒಬ್ಬ ಲಿಂಗಾಯತ್ ಲೀಡರು ಕರ್ನಾಟಕಕ್ಕೆ ಚೀಫ್ ಮಿನಿಸ್ಟರ್ ಆಗೋದಾದರೆ ನಾವು ಒಪ್ತೇವೆ ಅಂತೇನು ಸ್ವಾಮಿಗಳು ಹೇಳಿದ್ದಾರೆ. ದಟ್ ಈಸ್ ಎ ಗುಡ್ ಅಪ್ರೋಚ್ ಇರೋ ಸ್ಥಿತಿಯಲ್ಲೇನೆ. ಸರ್, ಇನ್ನೊಂದು ವಿಚಾರ, ಇಲ್ಲಿ ಮುಖ್ಯಮಂತ್ರಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಜಾತಿ ಬರುತ್ತೆ. ಜಾತಿಯ ಜೊತೆಗೆ ಬೇರೆ ಬೇರೆ ವರ್ಗ ಸಮುದಾಯದವರು ಕೂಡ ಇವತ್ತು ಇದ್ದಾರೆ, ಅವರು ಕೂಡ ಪ್ರಬಲರಾಗಿದ್ದಾರೆ. ಅದರ ಲಿಂಗಾಯತದಷ್ಟು ಪ್ರಬಲ ಇಲ್ಲದೆ ಇರಬಹುದು, ಆದರೆ ಬೇಕಾಗಿರುವಂಥದ್ದು ನಮಗೆ ಪ್ರಬಲವಾದ ಒಂದು ಒಳ್ಳೆ ಆಡಳಿತ, ಒಂದು ನಾಯಕತ್ವ. ಅದು ಜಾತಿಯಲ್ಲಿ ಯಾವ ಜಾತಿಯಲ್ಲಿ ಇದ್ದಾರೋ ಅದು ಮುಖ್ಯ ಅಲ್ಲ. ನಾನು ಬರ್ತೀನಿ ಅಲ್ಲಿಗೆ. ಅಲ್ಲ, ಅದು ಎರಡೂ ಸೇರಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಷ್ಟು ಹೇಳೇನು ನಾನು. ಅಂದರೆ ಪ್ರಬಲ ಜಾತಿಗಳಾದಂಥ ಗೌಡ್ರು ಅಥವಾ ಲಿಂಗಾಯತರು ಅಥವಾ ಇವನ್ ಕುರುಬರು ಅಥವಾ ಇನ್ಯಾವುದು ಇವನ್ ಹಿಂದುಳಿದಂಥ ಕಮ್ಯುನಿಟಿಯವರು ಕೂಡ ದೊಡ್ಡ ಕಮ್ಯುನಿಟಿಯವರು ಯಾರಾದರೂ ಚೀಫ್ ಮಿನಿಸ್ಟರ್ ಆಗೋದಿದ್ರೆ ಅವರ ಚಾರಿತ್ರ್ಯ ನಂಬರ್ 1 ಆಗಬೇಕೇ ವಿನಃ ಅವರ ಜಾತಿ ನಂಬರ್ 1 ಆಗಬಾರ್ದು. ಓಮ್ನಚರ್ ಸರ್, ಈಗ ನೀವು ಬ್ರೇಕ್ಗಿಂತ ಮೊದಲು ಹೇಳಿದ ಹಾಗೆ ನೋಡಿ, ಒಬ್ಬ ನಾಯಕ ಅಂತ ಹೇಳಿದ್ರೆ ಆ ನಾಯಕನಿಗೆ ಇಡೀ ರಾಜ್ಯನೇ ಎಲ್ಲ ಮತದಾರರು ಕೂಡ ಮತದಾರರೇ ಆಗಿರ್ತಾರೆ, ಮತ್ತು ಎಲ್ಲರೂ ಪ್ರಜೆಗಳೇ. ಮತ ಅನ್ನೋಕ್ಕಿಂತ ಪ್ರಜೆಗಳಾಗಿರ್ತಾರೆ, ಮತ ಅನ್ನೋದು ಬರಲ್ಲ ಒಬ್ಬ ಮುಖ್ಯಮಂತ್ರಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದ ಮತದಾರ ಅಷ್ಟೇ ಅಲ್ಲ, ರಾಷ್ಟ್ರದ ಮತದಾರರು ಜನಸಾಮಾನ್ಯರು ಯಾರಿದ್ದಾರೆ, ರಾಜಕಾರಣಿಗಳು ಅಂದ್ಕೊಂಡಿರೋಷ್ಟು ಜಾತಿವಾದಿಗಳೆಲ್ಲ ಅವರು ತಮ್ಮ ದಿನನಿತ್ಯದ ಬದುಕು ನಡೆಸಲಿಕ್ಕೆ ಪಾಪ ಯಾವ ಜಾತಿ ಭಾಷೆ ಕುಲ ಅಂತ ಏನೂ ನೋಡಲ್ಲ. ಹೌದು, ರಾಜಕಾರಣಿಗಳು ಹಾಗಿಲ್ಲ, ನಮ್ಮನ್ನು ವ್ಯಕ್ತಿಗಳಾಗಿ ಗುರುತಿಸೋದಿಲ್ಲ, ನಮ್ಮ ಜಾತಿಗಳಾಗಿ ಗುರುತಿಸ್ತಾ ಹೋಗ್ತಾರೆ. ತಮ್ಮ ವೋಟ್ ಬ್ಯಾಂಕ್ ಲೆಕ್ಕಾಚಾರಕ್ಕೆ ಅನುವಾಗೋ ರೀತಿಯಲ್ಲಿ ಅವ್ರು ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ಇದು ನಮ್ಮ ರಾಜಕೀಯ ವ್ಯವಸ್ಥೆಯನ್ನೇ ಒಂಥರ ದುರಂತದ ಅಂಚಿಗೆ ತಲುಪಿಸ್ಬಿಟ್ಟಿದೆ. ಇಲ್ಲಿ ಸಹಜ ವಸ್ತುನಿಷ್ಠವಾದ ಒಂದು ಅಭಿಪ್ರಾಯ ಪ್ರಕಟಿಸೋದು ಕೂಡ ಕಷ್ಟ. ಆಮೇಲೆ ನೀವು ಇದುವರೆಗೂ ಕೂಡ ಪಕ್ಷ ರಾಜಕಾರಣದಲ್ಲಿದ್ದು ಕೂಡ ಪಕ್ಷಾತೀತವಾಗಿ ನಿಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ರಿ. ನಮಗೆ ಸಂತೋಷ ಆಯಿತು, ನಿಮಗೆ ಅಭಿನಂದಿಸ್ತಾನೆ. ಆದರೆ ಮುಂದಿನ ಭವಿಷ್ಯ ಏನು, ಭಾಜಪ ಪಕ್ಷದ ಭವಿಷ್ಯ ಏನು? ಯಡಿಯೂರಪ್ಪ ಇಲ್ಲದ ಭಾಜಪವನ್ನು ಕರ್ನಾಟಕದಲ್ಲಿ ಕಲ್ಪಿಸ್ಕೊಳ್ಬಹುದಾ?
ನಿಶ್ಚಿತವಾಗಿಯೂ ಯಾರೂ ಅನಿವಾರ್ಯರಲ್ಲ, ಯಾರೂ ಅಲ್ಲ. ಒಂದು ಯಡಿಯೂರಪ್ಪನವ್ರಿಗೆ ಈಗಾಗಿರುವಂಥ ವಯಸ್ಸು ಮತ್ತು ಅವ್ರಿಗಿರುವಂಥ ಲಿಮಿಟೇಷನ್ಸ್ ಏನಿವೆ ಅದನ್ನು ಬಹಳ ವರ್ಷ ಏನು ನಾವು ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡೋಕ್ಕಾಗಲ್ಲ ರೇಷ್ಮೆ ಅವರೇ. ಇಂದಿಲ್ಲ ನಾಳೆ ಮೇ ಬಿ ಇವತ್ತಿದ್ದದನ್ನು ಇನ್ನೊಂದು 6 ತಿಂಗಳು ಪೋಸ್ಟ್ಪೋನ್ ಮಾಡ್ಬೋದು. ಅಲ್ಟಿಮೇಟ್ಲಿ ನೀವು ಯಾರನ್ನಾದರೂ ಒಬ್ಬರನ್ನು ಮುಂದೆ ಇಲ್ಲಿ ತರಲೇಬೇಕು. ತರುವಾಗ ಅವರೇ ಅದನ್ನು ತರಬೇಕು ಅಂತಾದರೆ ಅವರು ತಮ್ಗೆ ಅತ್ಯಂತ ಬೇಕಾದವರು ಅಥವಾ ಅವರ ಕುಟುಂಬದವ್ರನ್ನ ತಂದುಬಿಟ್ರು ಅಂದರೆ ನೀವು ಯಾವುದು ಪ್ರಜಾಪ್ರಭುತ್ವದ ವಿಷಯಗಳನ್ನು ಹೇಳ್ತಾ ಇದ್ರಿ ಅದು ತನ್ನ ಬೆಲೆಯನ್ನು ಕಳ್ಕೊಂಡು ಬಿಡುತ್ತೆ. ಇವತ್ತು ದೇಶದಲ್ಲಿ ಇಷ್ಟೆಲ್ಲ ಜಾತಿಯ ವಿಷಯಗಳನ್ನು ನಾವು ಮಾತಾಡಿದರೂ ಕೂಡ ನನ್ನ ದೇಶದ ಬಗ್ಗೆ ನಮ್ಮ ಜನರ ಬಗ್ಗೆ ಹೆಮ್ಮೆ ಯಾಕೆ ಅನ್ನಿಸ್ಬೇಕು ಅಂದರೆ ಅವರ ರಾಜ್ಯದಲ್ಲೇ 1% ಇಲ್ಲದೆ ಇರುವಂಥ ಒಬ್ಬ ಜಾತಿಯ ನರೇಂದ್ರ ಮೋದಿ ಅವರನ್ನು 2 ಸಲ ಭಾರಿ ಬಹುಮತದಿಂದ ನಮಗೆ ಬಿ ಜೆ ಪಿಯವರು ತಮ್ಮದೇ ಆದಂಥ 252+ ಆರ್ಷ್ ಬಂದು ನಾವು ಪ್ರೈಮ್ ಮಿನಿಸ್ಟರ್ ಆಗಬಲ್ವಿ ಅಂತ ನಾನೇ ಕನಸು ಕಂಡಿರಲಿಲ್ಲ. ಅಂಥ ಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರು ಅತ್ಯಂತ ಸಣ್ಣ ಜಾತಿಯವರು ಅವ್ರ ರಾಜ್ಯದಲ್ಲೇ ಅಂಥವ್ರು 2 ಸಲ ಮುಖ್ಯಮಂತ್ರಿ ಮಾಡಿದಂಥ ಇಡೀ ದೇಶದಲ್ಲಿ ಪ್ರಧಾನಮಂತ್ರಿ ಮಾಡಿದಂಥ ಶ್ರೇಯಸ್ಸು ಇಲ್ಲಿಯ ಅತ್ಯಂತ ಜಾತೀಯವಾದಿ ಜನರಿಗೆ ಇದೆ. ಉತ್ತರ ಪ್ರದೇಶದಲ್ಲಿ ನಾವು ಹೇಳ್ತಿದ್ವಿ ಅತ್ಯಂತ ದೊಡ್ಡದಾದಂಥ ಜಾತಿ ರಾಜಕಾರಣ ಅಂತ. ಅಂಥ ಜಾತಿ ರಾಜಕಾರಣವನ್ನು ಮೀರಿ ಅಲ್ಲೂ ಕೂಡ ಅಂಥ ದೊಡ್ಡದಲ್ಲದಂಥ ಒಂದು ಜಾತಿಯ ರಾಜಕೀಯ ಪಕ್ಷದ ನೇತಾರರಾದಂಥವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದರು ಮತ್ತು ಬೆಸ್ಟ್ ಚೀಫ್ ಮಿನಿಸ್ಟರ್ ಅಂತ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಿಂದ ನರೇಂದ್ರ ಮೋದಿ ಹ್ಯಾಸ್ ಸೆಟ್ ಅನ್ ಎಕ್ಸಾಂಪಲ್. ಜಾತಿಯನ್ನು ಮೀರಿ ದೇಶದಲ್ಲಿ ರಾಜಕಾರಣ ಮಾಡಬಹುದು ಅನ್ನೋದನ್ನು ಅವರು ತೋರಿಸಿದ್ದಾರೆ. ಸ್ವಾಭಿಮಾನಿಗಳಿದ್ದೂ ನಮ್ಮ ಧರ್ಮದ ಬಗ್ಗೆ ನಮ್ಮ ಜಾತಿಗಳ ಬಗ್ಗೆ ಪ್ರೀತಿ ಇದ್ರೂ ಅದನ್ನೆಲ್ಲವನ್ನು ಮೀರಿ ದೇಶ ಆಡಳಿತ ಜನಕ್ಕೆ ಒಳ್ಳೇದು ಮುಟ್ಟೋದು, ಕಡೆಯ 0.5% ಜಾತಿ ಇರುವಂಥವನಿಗೆ ಕೂಡ ಒಂದು ನ್ಯಾಯ ಅನ್ನೋದು ಸಿಗಬೇಕು ಅಂತ ಪ್ರಯತ್ನ ಆಗ್ತಿರೋದು ಕೇಂದ್ರದಲ್ಲಿ. ಆದ್ದರಿಂದ ಯಡಿಯೂರಪ್ಪ ಹೋದರೆ ಏನಾಗುತ್ತೆ ಅನ್ನೋದನ್ನು ಯೋಚಿಸುವಂಥ ಅವಶ್ಯಕತೆ ನನಗಂತೂ ಕಂಡಿಲ್ಲ. ಒಂದು ಬಿ ಜೆ ಪಿ ಆ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದೆ, ಮಾಡಬೇಕು ಮತ್ತು ಅದರಲ್ಲಿ ಯಶಸ್ವಿ ಆಗುತ್ತೆ. ಯಾಕೆಂದರೆ ನನಗೆ ಹಿಂದಿನ ರಾಜಕಾರಣ ನೆನಪಾಗ್ತವೆ. ಗುಂಡೂರಾಯರ್ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಅನೌನ್ಸ್ ಮಾಡಿದ ಕೂಡಲೇ ದೇವರಾಜ್ ಅರಸರಂತ ಅತ್ಯಂತ ಫೇಮಸ್ ಇರುವಂಥವ್ರ ಜೊತೆ ಇದ್ದವರು ಕೂಡ ಬಿಟ್ಟು ಓಡೋದ್ರು. ಹಾಗೇನೆ ಅದ್ರ ನಂತರ ಕೂಡ ಯಾವ್ಯಾವಾಗ ವೀರೇಂದ್ರ ಪಾಟೀಲ್ರು ಬಿಡ್ತಾರೆ ಅಂದ ಕೂಡಲೇ ವೀರೇಂದ್ರ ಪಾಟೀಲ್ರ ಜೊತೆ ಇದ್ದವರೆಲ್ಲ ಜಿಗದ ಈಚೆ ಬಂದರು. ಯಾವಾಗಲೂ ಬದಲಾಗ್ತಾರೆ ಅಂದರೆ ನಿಮ್ಮ ಏನು ನಿಷ್ಠಾವಂತರಿದ್ದಾರೆ ನಿಮ್ಮ ಜೈ ಅಂತಾರೆ ಅವರೆಲ್ಲರೂ ಸುಮ್ಮನಾಗ್ತಾರೆ ಅಥವಾ ಹೇಳ್ದಂಗೆ ಕೇಳ್ತಾರೆ ಅಷ್ಟೇ. ಎಸ್, ನಮ್ಮ ಜೊತೆಗೆ ನಿವೃತ್ತ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿರುವಂತಹ ಡಾಕ್ಟರ್ ಎಸ್.ಎಂ. ಜಾಮದಾರ್ ಅವರು ಏನು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಸರ್, ವೆಲ್ಕಮ್ ಸರ್ ಶೋಗೆ. ಎಸ್ ಸರ್, ಇವತ್ತಿನ ನಮ್ಮ ಚರ್ಚಾ ವಿಚಾರ ಧರ್ಮ ಸಂಕಟ. ಎಲ್ಲ ರೀತಿಯಲ್ಲೂ ಧರ್ಮ ಸಂಕಟನೇ, ಕೇವಲ ಧರ್ಮದಲ್ಲಿ ಮಾತ್ರ ಅಲ್ಲ ಸಂಕಟ, ಎಲ್ಲ ರೀತಿಯಲ್ಲೂ ಕೂಡ ಯಡಿಯೂರಪ್ಪನವರಿಗೆ ಇವತ್ತಿನ ಸರ್ಕಾರಕ್ಕೆ ಆಗಿರುವಂತಹ ಧರ್ಮ ಸಂಕಟದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ. ಮೊದಲನೇದಾಗಿ ನಿಮ್ಮ ಅಭಿಪ್ರಾಯ, ಇವತ್ತಿನ ಈ ಪರಿಸ್ಥಿತಿಯನ್ನು ತಂದುಕೊಂಡಂತಹ ಯಡಿಯೂರಪ್ಪನವರ ಬಗ್ಗೆ ಮತ್ತೆ ಈ ಸರ್ಕಾರದ ಬಗ್ಗೆ ತಮ್ಮ ಅಭಿಪ್ರಾಯ. ಮೊದಲೇದು ಈವರೆಗೆ ನಾವು ಮಾತಾಡ್ತಿರೋದೆಲ್ಲ ಊಹಾಪೋಹಗಳ ಬಗ್ಗೆ ಮಾತ್ರ. ನಿರ್ದಿಷ್ಟವಾಗಿ ಕೇಂದ್ರ ಸರ್ಕಾರವಾಗಲಿ ಅಥವಾ ಅವರ ಪಕ್ಷ ಆಗಲಿ ಅವರಿಗೆ ಇನ್ನೂ ಇವತ್ತಿನವರೆಗೆ ಲಿಖಿತವಾಗಿ ನೀವು ರಾಜೀನಾಮೆ ಕೊಡಿ ಅಂತ ಅವ್ರು ಕೇಳಿಲ್ಲ. ಹಾಗಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಕಟೀಲ್ ಅವರು ಮಾತಾಡಿದ್ರು ಅನ್ನುವಂತ ಒಂದು ವಿಡಿಯೋ ಮೇಲೆ ನಾವೆಲ್ಲರೂ ಹೂವು ಕಟ್ಕೊಟ್ಟು ಮಾತಾಡ್ತಿದ್ವಿ. ಎಲ್ಲ ಸ್ವಾಮಿಗಳು ಅವರು ಇವರು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಭೇಟಿಯಾಗಿ ಬಂದ್ಬಿಟ್ಟು ಏನೇನೋ ತಮ್ಮ ಬೇಡಿಕೆಗಳನ್ನ ತಮ್ಮ ಡೆಡ್ ಲೈನ್ಗಳನ್ನ ಹೇಳಬೇಕು. ಈಗ ಅವ್ರನ್ನ ತೆಗೆದು ಹಾಕ್ಬೇಕು ಅನ್ನುವಂತ ಒಂದು ಪ್ರಮೇಯ ಉದ್ಭವ ಆಗಿದ್ದಾದ್ರೂ ಎದಕ್ಕೋಸ್ಕರ ಅನ್ನುವಂಥದ್ದು ಯಾರು ಇವತ್ತು ಸ್ಪಷ್ಟವಾಗಿಲ್ಲ. ಆದ್ರಿಂದ ಏನಾಗಿದೆ, ಕೇವಲ ಲಿಂಗಾಯತ ಸ್ವಾಮಿಗಳು ಅಷ್ಟೇ ಅಲ್ಲ, ಎಲ್ಲಾ ಸ್ವಾಮಿಗಳು ಆಮೇಲೆ ಪೇಜಾವರ ಸ್ವಾಮಿಗಳು ಸೇರಿಸ್ಕೊಂಡು, ನಮ್ಮ ಒಕ್ಕಲಿಗರ ಮಠದ ಸ್ವಾಮಿಗಳು ಸೇರಿಸ್ಕೊಂಡು, ಕುರುಬ ಸಮುದಾಯದ ಸ್ವಾಮಿಗಳು ಎಲ್ಲರೂ ಮಾಡ್ತಾ ಇದ್ದಾರೆ. ಕೇವಲ ಲಿಂಗಾಯತ ಅಷ್ಟೇ ಅಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ ಯಾವ ಕಾರಣಕ್ಕಾಗಿ ಈಗ ಅವ್ರನ್ನ ಬದಲಾವಣೆ ಮಾಡ್ತಾರೆ ಯಾರಿಗೂ ಸ್ಪಷ್ಟ ಇಲ್ಲ. ಅದು ಬಲ್ಲದು. ಹೀಗಿರುವಾಗ ಈಗ ಅವಾಗ ಇಲ್ಲಿಂದ ಸಣ್ಣ ಸಂಘ ಹೇಳ್ಕೊಂಡ್ರೆ ಬಂತು, ಅದು ಹರಿದು ಬಂತು, ಈಗ ಗೊತ್ತಾಗಲಾಗ್ತಾ ಮಾಡ್ತಾರೆ. ಅದಕ್ಕೆ ಮಾಡಿದ್ದಾರೆ. ಆದ್ರೆ ಅವರಿಗೆ
ಅಂತ ಬಂದಿದೆ ಅಂತ ನಾನು ವಾಯ್ಸ್ ಬ್ರೇಕ್ ಆಗ್ತದೆ. ಅವರ ಪಾರ್ಟಿ ನಾಯಕರ ಪ್ರಕಾರ ಅವರು ಮಜಾತಿ ಪಕ್ಷದ ಒಬ್ಬ ನಾಯಕರಿಗೆ ಬಿಟ್ಟಿದ್ದಾರೆ ಅಂದ್ರೆ ಈಗ ಪಕ್ಷದವರಿಗೆ ಅಧಿಕಾರ ಬಿಟ್ಟುಬಿಡಿ ಮತ್ತೆ ಮಾಡ್ತೀವಿ ಸರ್ ವಾಯ್ಸ್ ಬ್ರೇಕ್ ಆಗ್ತದೆ ಅಂತ ಹೇಳಿ. ಜಾಮದಾರ್ ಸರ್ ಒಂದೇ ನಿಮಿಷ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಜಾಮದಾರ್ ಸರ್ ಈಗ ಅವರು ಬಿಟ್ಕೊಡೋದಿಲ್ಲ, ನಾನು ಹಾರಾಟ ಮಾಡ್ತೀನಿ, ಹೋರಾಟ ಮಾಡ್ತೀನಿ. ಜಾಮದಾರ್ ಸರ್ ಒಂದೇ ನಿಮಿಷ, ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ಯಾಕಂದ್ರೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಮತ್ತೆ ಕನೆಕ್ಟ್ ಮಾಡ್ತೀನಿ ನಾನು ನಿಮಗೆ. ಎಸ್ ಸರ್, ಥ್ಯಾಂಕ್ ಯು. ಹರೀಶ್, ಈ ಎಸ್.ಎಂ. ಜಾಮದಾರ್ ಅವರು ಕರ್ನಾಟಕ ಸರ್ಕಾರದ ಈ ಅಧಿಕಾರಶಾಹಿಯಲ್ಲಿ ಅತ್ಯಂತ ಪ್ರಾಮಾಣಿಕ ಮತ್ತು ದಕ್ಷ ಮತ್ತು ನಿಷ್ಠುರವಾದಿ ಅಧಿಕಾರಿ ಅಂತ ಅನಿಸ್ಕೊಂಡಿರೋರು. ಅಂದರೆ ಲಿಂಗಾಯತಗಳು ಬರೀ ರಾಜಕಾರಣಿಗಳು ಅಷ್ಟೇ ಅಲ್ಲ, ಅನೇಕ ಜನ ಆ ಥರದ ಅಧಿಕಾರಿಗಳು ಬಂದು ಹೋಗಿದ್ದಾರೆ. ವಿಶೇಷವಾಗಿ ಆಲ್ಮಟ್ಟಿ ಜಲಾಶಯ ನಿರ್ಮಾಣವಾಗುವಾಗ, ಅಣೆಕಟ್ಟು ನಿರ್ಮಾಣವಾಗುವಾಗ ಬಾಗಲಕೋಟೆ ನಗರ ಮುಳುಗೋಗುವಂಥ ಸ್ಥಿತಿ ನಿರ್ಮಾಣವಾಯಿತು. ಅವತ್ತು ಮುಖ್ಯಮಂತ್ರಿ ಆಗಿದ್ದ ದೇವೇಗೌಡರು ಕೃಷ್ಣಾ ಭಾಗ್ಯ ಜಲ ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಜಾಮದಾರ್ ಅವ್ರನ್ನ ಅಲ್ಲಿ ಕಳಿಸಿದರು. ಅವರು ಆ ಮುಳುಗಡೆ ಪ್ರದೇಶದ ಎಲ್ಲ ಜನ ಅವ್ರಿಗೋಸ್ಕರ ಅವ್ರನ್ನ ಸ್ಥಳಾಂತರ ಮಾಡಬೇಕಾಗುತ್ತಲ್ಲ. ಬಾಗಲಕೋಟೆ ನವನಗರ ನಿರ್ಮಾಣದಲ್ಲಿ ಬಹಳ ದೊಡ್ಡ ಮಹತ್ವದ ಪಾತ್ರವನ್ನು ವಹಿಸಿದರು. ಅಷ್ಟೇ ಅಲ್ಲ, ತಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ಕಳ್ಕೊಂಡ್ರಲ್ಲ, ಅವರಿಗೆ ಪರಿಹಾರ ಕೊಡೋ ವ್ಯವಸ್ಥೆಯನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡಿದರು. ಬೆಂಗಳೂರಿನಿಂದ ಒಂದು 100 ಜನ ಲಾಯರ್ಗಳೆಲ್ಲ ಈ ಪರಿಹಾರ ಧನದಲ್ಲಿ ಕಮಿಷನ್ ಹುಡ್ಕೊಳ್ಳೋಕ್ಕೆ ದೊಡ್ಡ ತಂಡವೇ ಹೋಗಿತ್ತು. ಅದಕ್ಕೆ ಯಾವುದಕ್ಕೂ ಆಸ್ಪದ ಕೊಡಿದ್ದಾರೆ. ಬೇರೆ ಬೇರೆ ಊರುಗಳಲ್ಲಿ ಗ್ರಾಮ ಸಭೆ ನಡೆಸಿ ಅಲ್ಲಿ ನಿಜವಾದ ಫಲಾನುಭವಿಗಳು ಯಾರು ಅಂತ ಗುರುತಿಸಿ ಅವ್ರ ಮನೆ ಬಾಗಿಲಿಗೆ ಸರ್ಕಾರದ ಪರಿಹಾರದ ಚೆಕ್ ಕಳಿಸುವಂಥ ಒಂದು ಇದು ಮಾಡಿದರು. ಜಯೇಶ್ ಪಟೇಲರ ಅಧಿಕಾರಾವಧಿಯಲ್ಲಿ ಆ ಕೂಡಲಸಂಗಮ ಕ್ಷೇತ್ರದ ಸಮಗ್ರ ಪುನರ್ನಿರ್ಮಾಣ, ಅಲ್ಲಿ ಬಸವಣ್ಣವರು ಐಕ್ಯರಾದರು ಅಂತ ಹೇಳ್ತಾ ಇದ್ವಿ ಹೊರತು ಅಲ್ಲಿ ಏನೂ ಇರಲಿಲ್ಲ, ಒಂದು ದೇವಸ್ಥಾನ ಮಾತ್ರ ಇತ್ತು. ಅದನ್ನು ಭಾಳ ಸುಂದರವಾದ ಒಂದು ಪ್ರವಾಸೋದ್ಯಮ ಸ್ಥಳವನ್ನಾಗಿ, ಪ್ರೇಕ್ಷಣೀಯ ಸ್ಥಳವನ್ನಾಗಿ, ಆ ಸ್ಥಳದ ಮಹಿಮೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಕಾಣೋ ರೀತಿಯಲ್ಲಿ ನಿರ್ಮಿಸಿದ್ದು ಕೂಡ ಜಾಮದಾರ್. ಯಾವುದೇ ಇಲಾಖೆಯಲ್ಲಿ ಇದ್ದಾಗಲೂ ಕೂಡ ನಮ್ಮ ದಕ್ಷತೆ, ಪ್ರಾಮಾಣಿಕತೆ ಮತ್ತು ತುಂಬ ಕಟ್ಟುನಿಟ್ಟಾದ ಆಡಳಿತಕ್ಕಾಗಿ ಹೆಸರಾದವರು. ಅವರು ಇತ್ತೀಚೆಗೆ ಪ್ರತ್ಯೇಕ ಧರ್ಮ ಸ್ಥಾಪನೆ ಚಳವಳಿ ಜೊತೆ ಗುರುತಿಸ್ಕೊಂಡಿದ್ರು. ಆಗ ಸಾಕಷ್ಟು ವಿವಾದಗಳಿದ್ದಿದ್ದು ನಿಜ, ಆದರೆ ತಾನು ನಂಬಿರೋ ಒಂದು ಅಭಿಪ್ರಾಯಗಳಿಗೆ ಗಟ್ಟಿಯಾಗಿ ಅಂಟ್ಕೊಳ್ಳೋ ಒಂದು ವ್ಯಕ್ತಿತ್ವ ಅವರಲ್ಲಿ. ಈ ಲಿಂಗಾಯತ ರಾಜಕಾರಣ ಅರ್ಥ ಮಾಡ್ಕೋಬೇಕು, ಹೊರಗಿನ ಜನ ಏನು ಅನ್ಕೊಳ್ತಾರೆ ತಮ್ಮ ಬಗ್ಗೆ ಅಂತ. ಕರೆಕ್ಟ್ ಹೌದು. ಸರ್, ಓಂ ನಜರ್ ಸರ್, ಏನು ಹೇಳ್ತೀರಿ? ಈಗ ಜಾಮದಾರ್ ಅವರು ಹೇಳಿದ ಹಾಗೆ ಊಹಾಪೋಹಗಳ ಮೇಲೇ ಒಂದಷ್ಟು ಚರ್ಚೆಗಳಾಗ್ತಾ ಇದೆ, ಬಿಟ್ಟರೆ ಅಂಥದ್ದು ಏನೂ ಕೂಡ ಯಾವುದೇ ಅಧಿಕೃತವಾಗಿ, ಹೌದು ಕರೆಕ್ಟ್, ಅಧಿಕೃತವಾಗಿ ಯಾವುದೇ ಬರಲಿಲ್ಲ. ಆದರೆ ಸಂದರ್ಭಗಳು, ಸಮಯ ಇವತ್ತಿನ ಸಿಚುವೇಶನ್ ಏನಿದೆಯಲ್ಲ ಆ ಥರ ಕಾಣಿಸ್ತಾ ಇದೆ, ತೋರಿಸ್ತಾ ಇದೆ. ಇಲ್ಲಾಂದರೆ ಇಷ್ಟು ದಿವಸ ಬರದೇ ಇದ್ದಂತಹ ಮಠಾಧಿಪತಿಗಳು, ಸ್ವಾಮೀಜಿಗಳು ಮತ್ತು ಬೇರೆ ಬೇರೆ ನಾಯಕರುಗಳು ಎಲ್ಲರೂ ಕೂಡ ಇವತ್ತು ದೌಡಾಯಿಸ್ತಾ ಇದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ, ಒಂದಷ್ಟು ಮಾತುಗಳು ಬರ್ತಾ ಇದೆ. ನಾನೇ ಇನ್ನೂ 2 ವರ್ಷ ಮುಖ್ಯಮಂತ್ರಿ ಅಂದಂತಹ ಯಡಿಯೂರಪ್ಪನವರು ಈಗ 25ನೇ ತಾರೀಕು, 26ನೇ ತಾರೀಕು ಸಂದೇಶಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ಸೂಚನೆನೇ. ನಾನು ಇದನ್ನು ಪ್ರಾರಂಭದಲ್ಲೂ ಸ್ಟಾರ್ಟ್ ಮಾಡುವಾಗಲೂ ಹೇಳಿದೆ, ಏನು ಅಂದರೆ ರಾಜಕೀಯ ಭಿನ್ನಾಭಿಪ್ರಾಯಗಳು ಅಥವಾ ಇಲ್ಲೆದ್ದಿರುವಂಥ ಅಸಮಾಧಾನಗಳಿಂದಾಗಿ ಅವರನ್ನು ಬದಲು ಮಾಡ್ತಾರೆ ಅನ್ನೋಂಥ ಪ್ರಕರಣ ಈಗ ಬಂದಿರೋದು. ಆದರೆ ಇದರ ಹಿಂದೆ ಕೂಡ ಯಡಿಯೂರಪ್ಪನವರು ಒಂದಿಷ್ಟು ವರ್ಷಗಳ ಮಟ್ಟಿಗೆ, ಯಾಕೆಂದರೆ ಇದನ್ನು ನಾನು ಹೇಳಿದ್ದೇನೆ ಮತ್ತೆ ಹೇಳ್ತೇನೆ, ಕರ್ನಾಟಕದಲ್ಲಿ BJP 100 ಮುಟ್ಟೋದಕ್ಕೇನೆ ಉಸಿರು ಪಡ್ತಾ ಇತ್ತು, ಎದುಸಿರು ಪಡ್ತಾ ಇತ್ತು, ಮೇಲೆ ಕೆಳಗೆ ಆಗಿತ್ತು. ಅಂದರೆ ನಮ್ಗೆ ಅಷ್ಟು ಓಡೋಕ್ಕಾಗಿಲ್ಲ, 100ಕ್ಕೆ ಬಂದು ನಿಂತೇವೆ. ಇದ್ರ ಹಿಂದೆ ಕೂಡ ನಾವು ಗೆದ್ದೇ ಬಿಟ್ಟೇವೆ ಅಂದಾಗ ಕೂಡ ನಮಗೆ ಮೆಜಾರಿಟಿ ಇರಲಿಲ್ಲ. ಕರ್ನಾಟಕದಲ್ಲಿ BJP ತನ್ನ ನೆಟ್ವರ್ಕ್ನಿಂದ ಸಂಪೂರ್ಣವಾಗಿ ಮೆಜಾರಿಟಿ ಪಡೆಯೋದಕ್ಕೆ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ. ಆದರೆ ಪಾರ್ಲಿಮೆಂಟ್ ಇಲೆಕ್ಷನ್ನಲ್ಲಿ ಮೋದಿಯವರ ನೇತೃತ್ವಕ್ಕೆ ಕರ್ನಾಟಕದಲ್ಲಿ ಬರೀ 2 ಸೀಟ್ ಬಿಟ್ಟು ಎಲ್ಲ ಸೀಟುಗಳು ಪಾರ್ಲಿಮೆಂಟಿಗೆ ಬಂದಿವೆ. ಅಂದರೆ ಇಲ್ಲಿ ಜನ BJP ಪರ ಇದ್ದಾರೆ, ಆದರೆ ಅವರನ್ನು ತಮ್ಮ ಜೊತೆ ಇಟ್ಕೊಂಡು ಹೋಗುವಂಥ ಒಂದು ನಾಯಕತ್ವ ಇಲ್ಲ. ಒಂದು ನಾಯಕತ್ವ ಇಲ್ಲ. ನಾವು ಎಷ್ಟೇ ಯಡಿಯೂರಪ್ಪನವ್ರ ಹೆಸರು ಹೇಳಿದ್ರು, ಯಡಿಯೂರಪ್ಪನವರು ಮ್ಯಾನಿಪ್ಯುಲೇಷನ್ ಮಾಡಿ 17 ಜನರನ್ನು ಪರ್ಚೇಸ್ ಮಾಡದೇ ಇದ್ದಿದ್ರೆ ಇಲ್ಲಿ ಸರ್ಕಾರ ಫಾರ್ಮ್ ಆಗ್ತಿರ್ಲಿಲ್ಲ. ಆ ಒಂದು ವೈಯಕ್ತಿಕ ಎಬಿಲಿಟಿ ಏನಿದೆ, ಅದಕ್ಕೆ ಪೊಲಿಟಿಕಲ್ ಮ್ಯಾನ್ಯೂವರೆನ್ಸ್ ಅಂತಾರೆ. ಆ ಪೊಲಿಟಿಕಲ್ ಮ್ಯಾನ್ಯೂವರಿಂಗ್ ಕೆಪಾಸಿಟಿ ಏನಿದೆ ಇದ್ದಂಥ ಒಬ್ಬರೇ ಲೀಡರು ಯಡಿಯೂರಪ್ಪನವರು. ಆದರೆ ಅವ್ರಿಗೊಂದು ಪರ್ಪಸ್ ಮತ್ತು ಅವ್ರಿಗೊಂದು ಲಿಮಿಟ್ ಇದೆ. ಆ ಪರ್ಪಸ್ ಮತ್ತು ಲಿಮಿಟ್ ಎರಡೂ ಈಗ ಸರ್ವ್ ಆಗಿವೆ, ಅಲ್ಲಿಗೆ ಮುಗಿದಿದೆ. ಈಗ ನೀವು ಪರ್ಫಾರ್ಮ್ ಮಾಡಬೇಕಾಗಿದ್ದು ಜನರ ಮನಸ್ಸಿನಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬಲ್ಲರು, ಹೊಸ ಆಶೋತ್ತರಗಳಿಗೆ ಮೋದಿಯವರ ಅನಿಸಿಕೆಗಳನ್ನು ಪ್ರತಿಬಿಂಬಿಸುವಂತ ಕರ್ನಾಟಕದ ಛೋಟಾ ಮೋದಿ ಯಾರು ಅನ್ನೋಂಥ ಪ್ರಶ್ನೆ ಬಂದಾಗ,
ನಿಮ್ಮ ಪಕ್ಷದ ಬಗ್ಗೆ ನನ್ನ ಮುಖ್ಯವಾದ ತಕರಾರು ಅದೇನೆ. ಮೋದಿಯವರು ಪ್ರಧಾನಮಂತ್ರಿಯಾಗಿ 7 ವರ್ಷ ಪೂರೈಸಿದರು. 7 ವರ್ಷಗಳಲ್ಲಿ ನಿಮ್ಮ ರಾಜ್ಯ ಮಟ್ಟದ ನಾಯಕರು, ಇವತ್ತು ಅಧಿಕಾರದಲ್ಲಿರೋರು ಅಷ್ಟೇ ಅಲ್ಲ, ಉಳಿದ ಶಾಸಕರು, ಪದಾಧಿಕಾರಿಗಳು, ಇವರು ಯಾರೂ ಮೋದಿಯವರು ಕೈಗೊಂಡು ಹಲವಾರು ದಿಟ್ಟ ನಿರ್ಧಾರಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಲಿಲ್ಲ. ಅದರದ ಅವಶ್ಯಕತೆನೇ ಸಣ್ಣ ಆಗಿಲ್ಲ ಪುಟ್ಟ ಸರ್ ವಿಚಾರಗಳು ಕರ್ನಾಟಕದಲ್ಲಿ. ಅವ್ರ ಆರಂಭದಲ್ಲೇ ಒಂದು ಜನ್ಧನ್ ಅಕೌಂಟಿಂದ ಶುರುವಾಗಿ ನೋಟ್ ಬ್ಯಾನ್ವರೆಗೂ, ನೋಟ್ ಬ್ಯಾನ್ ಆಗಲಿ, ಆರ್ಟಿಕಲ್ 370 ರದ್ದು ಮಾಡಿದ್ದಾಗಲಿ, GST ತಂದಿದ್ದಾಗಲಿ, ಆಮೇಲೆ ಕೃಷಿ ಕಾಯ್ದೆಗಳ ಬಗ್ಗೆ ಸಮರ್ಥವಾಗಿ ಬಳಸ್ಕೊಂಡಿಲ್ಲ ಯಾರು. ಜೊತೆಗೆ ಮತ್ತೆ ಜಾಯಿನ್ ಆಗಿದ್ದಾರೆ ನಿವೃತ್ತ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿರುವಂತಹ ಡಾಕ್ಟರ್ SM ಜಾಮದಾರ್ ಅವರು. ಸರ್, ಆಗ ಮಾತಾಡ್ತಾ ಇದ್ವಿ, ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಆಯಿತು. ಸರ್, ಮುಂದುವರಿಸಿ ಸರ್. ನಾನು ಹೇಳ್ತಾ ಇರೋದು, ಕಾಮೆಂಟ್ ಮಾಡ್ತಾ ಇರೋದು, ನನ್ಕಿಂತ ಪೂರ್ವದಲ್ಲಿ ಒಬ್ರು ಮಾನ್ಯರು ಏನೋ ಕಾಮೆಂಟ್ ಮಾಡ್ತಾ 2 ಮಾತುಗಳನ್ನ ಹೇಳಿದ್ರು. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಿ ಬಯಸ್ತೇನೆ. ಹೇಳಿ ಸರ್, ಹೇಳಿ ಸರ್. ಮೊದಲೇದು, ಅವ್ರು ಹೇಳ್ತಾರೆ ಬಿಜೆಪಿಗೆ ಇಲ್ಲಿವರೆಗೆ ಸ್ಪಷ್ಟವಾದಂತ ಮೆಜಾರಿಟಿ ಬಂದಿರ್ಲಿಲ್ಲ, 17 ಕಡಿಮೆ ಆಗಿತ್ತು, ಒಮ್ಮೆ 10 ಕಡಿಮೆ ಆಗಿತ್ತು, ಅವನ್ನೆಲ್ಲ ಏನೇನೋ ಮಾಡ್ಕೊಂಡು 2 ಸಲ ಅಧಿಕಾರ ಮಾಡಿದ್ರು ಅಂತ ಹೇಳಿದ್ರು. ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಅವ್ರು ಹೇಳೋದು ಸತ್ಯ. ಆದ್ರೆ 2ನೇ ಮಾತೇನಿದಲ್ಲ, ಈಗ 17 ಮಂದಿನ ಬೇರೆ ಪಕ್ಷದಿಂದ ತಂದುಬಿಟ್ಟು ಪೊಲಿಟಿಕಲ್ ಮನವರ್ ಮಾಡೋದು ಹೇಗೋ ಮಾಡ್ಕೊಂಡು ಆ ಎಬಿಲಿಟಿ ಯಡಿಯೂರಪ್ಪನವ್ರು ಮಾತ್ರ ಇತ್ತು. ಆ ಒಂದು ಉದ್ದೇಶ, ಆ ಒಂದು ಸಂದರ್ಭ ಈಡೇರಿದೆ. ಆದ್ದರಿಂದ ಅವ್ರನ್ನ ನಾವು ಮುಖ್ಯಮಂತ್ರಿಯಿಂದ ಹುದ್ದೆಯಿಂದ ತೆಗೆದು ಬೇರೆಯವ್ರನ್ನ ತರ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ಇದು ಸಂಪೂರ್ಣವಾಗಿ ಅನೈತಿಕವಾದದ್ದು. ಯಾಕೆ ಹೇಳ್ತೀನಿ ಅಂದ್ರೆ, ಅದು ಸರಿನೋ ತಪ್ಪ ಗೊತ್ತಿಲ್ಲ, ಆ ಉದ್ದೇಶ ಈಡೇರಿತು. ಏನು ಉದ್ದೇಶ ಈಡೇರಿತು? ಯಾವುದೇ ರೀತಿಯಲ್ಲಿ ಏನಕ್ಕೇನ ಪ್ರಕಾರನ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಅದಕ್ಕೆಲ್ಲ ಉಪಯೋಗ ಮಾಡಿಕೊಂಡು ಅವ್ರ ಕೈಯಿಂದ ಹಣ, ಅವ್ರ ಕೈಯಿಂದ ಎಫರ್ಟ್ ಎಲ್ಲ ಹಾಕಿಬಿಟ್ಟು 17 ಮಂದಿನ ತಂದು ಅಧಿಕಾರ ಸಿಕ್ಬಿಟ್ಟು, ಅಧಿಕಾರ ಸಿಕ್ಕ ಮೇಲೆ ಅವ್ರು ಇಳಿಸ್ಬೇಕು. ಇದು ಯಾವ ಸೀಮೆ ನ್ಯಾಯ ರೀ ಅವ್ರು ಹೇಳೋದು? ಅಧಿಕಾರ ಸಿಗೋವರೆಗೆ ಅವ್ರು ಬೇಕು, ಅಧಿಕಾರ ಸಿಕ್ಕ ಮೇಲೆ ಅವ್ರು ಬೇಡ. ಇದು ಯಾವ ಸೀಮೆ ನ್ಯಾಯ ಅವ್ರು ಹೇಳ್ಬೇಕು? ನೀವು ಅರ್ಥದಲ್ಲಿ ಹೇಳಿಲ್ಲ, ಪೂರ್ತಿ ಕೇಳಿಸಲಿಲ್ಲ ಅವ್ರು ಹೇಳಿ. ಅಲ್ಲ, ನಾನು ಕೇಳ್ತಾ ತಮ್ಗೆ ಡಾಕ್ಟರ್ ವಾಮನಾಚಾರ್ ಸರ್ ಅದನ್ನ ಹೇಳಿದ್ದು. ಡಾಕ್ಟರ್ ವಾಮನಾಚಾರ್ ಅವರು ಹೇಳಿ ಸರ್, ಹೇಳಿ. ನಾನು ವಾಮನಾಚಾರ್ಯ ಪ್ರಶ್ನೆ ಕೇಳಿದ್ದು, ಅಧಿಕಾರ ಸಿಗುವವರೆಗೆ ಯಡಿಯೂರಪ್ಪ ಬೇಕಾಗಿತ್ತು, ಅಧಿಕಾರ ಸಿಕ್ಕ ಮೇಲೆ ಅವ್ರ ಅಧಿಕಾರದ ಇಳಿಸೋದು ಅವ್ರ ಉದ್ದೇಶ ಈಡೇರುತ್ತಂತೆ. ಯಾಕಂದ್ರೆ ಅಧಿಕಾರ ಸಿಗೋದು ಉದ್ದೇಶ ಆಗಿತ್ತು. ಅವ್ರು ಏನೇನೋ ಮಾಡಿ ಅಧಿಕಾರ ಕೊಡಿಸ್ಕೊಟ್ರು, ಈಗ ಅವ್ರ ಅಧಿಕಾರದ ಇಳಿಸೋದು. ಇವು ಯಾವ ಸೀಮೆಯ ನ್ಯಾಯ ಅಂತ ಉತ್ತರ ಕೊಡ್ತಾರಂತೆ ಸರ್. ಅದು ಕೊಡಿ. ಜಾಮದಾರ್ ಸರ್, ಅದು ನನ್ನ ಅಪ್ರೋಚ್ ಅಲ್ಲ, ನಾನು ಹಾಗೆ ಅಂದ್ಕೊಂಡೂ ಇಲ್ಲ. ನಮ್ಮದು ಪರ್ಪಸ್ ಏನು ಅಂದರೆ, ಆವಾಗ ಇದ್ದಂಥ ರಾಜಕೀಯ ಸ್ಥಿತ್ಯಂತರಗಳಲ್ಲಿ BJP ಸರ್ಕಾರ ಬರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಯಡಿಯೂರಪ್ಪನವ್ರು ಮಾಡಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಅವ್ರನ್ನ ಬಿಸಾಕಬೇಕು ಅನ್ನೋವಂಥದ್ದು ನಂದು ವೈಯಕ್ತಿಕವಾಗಿ ಆಗಲಿ ಪಾರ್ಟಿದಾಗಲಿ ಅಪ್ರೋಚ್ ಇಲ್ಲವೇ ಇಲ್ಲ. ನಮಗಿರೋವಂಥದ್ದು ಏನು ಅಂದರೆ, ಅವರ ಏಜ್ದು ಫ್ಯಾಕ್ಟ್ರಿ ಇರೋದರಿಂದ ಇವತ್ತು ಇಡೀ ದೇಶದಲ್ಲಿ BJP ನಾಯಕರಲ್ಲಿ ಹೆಚ್ಚು ವಯಸ್ಸಾದವರು ಇವತ್ತು ಯಡಿಯೂರಪ್ಪನವರು. ಎಲ್ಲಿ ಮಟ್ಟಿಗೆ ಅಂದರೆ, ಮೋದಿಯವರು ಕೂಡ ಹೇಳಿದ್ದಾರೆ 75ರ ನಂತರ ರಾಜಕೀಯದಲ್ಲಿ ಅಷ್ಟಾಗಿ ಸಕ್ರಿಯವಾಗಿರೋದು ಉಪಯೋಗ ಆಗಲ್ಲ. ಅದೇ ಕಾರಣಕ್ಕಾಗಿ ಅದ್ವಾನಿಯವರು, ಮುರಳಿ ಮನೋಹರ್ ಜೋಶಿ ಅವರು ಮತ್ತು ಇನ್ನೂ ಅನೇಕ ಲೀಡರ್ಸು ಬಿಟ್ಟು ಹಿಂದುಳಿದಿದ್ದಾರೆ. ಬದಲಾವಣೆ ಆಗಲೇಬೇಕು ಅಂತಿದ್ದಾಗ, ಯಾಕೆಂದರೆ ಮುಂದಿನ ಚುನಾವಣೆ ನಂತರನೂ ಯಡಿಯೂರಪ್ಪನವರು ಇರೋದು ಕಷ್ಟ ಇರೋದರಿಂದ ಬದಲಾವಣೆಗಳು ಆಗೋದಕ್ಕೆ ಒಂದಿಷ್ಟು ಪೂರ್ವಭಾವಿ ಪೀಠಿಕೆಗಳನ್ನು ಮಾಡ್ಕೊಳ್ಳೋದಕ್ಕೆ ಇದು ಸಕಾಲ ಅಂತ ಅಷ್ಟೇ ನಾ ಹೇಳಿದ್ದೇನೆ ವಿನ ಅವರನ್ನು ಉಪಯೋಗಿಸ್ಕೊಂಡು ಬಿಸಾಕ್ಬಿಡ್ಬೇಕು ಅಂತ ಅನ್ನೋಂಥದ್ದು ನನಗಿಲ್ಲ. ನನಗೂ ಕೂಡ ಯಡಿಯೂರಪ್ಪನವರು ಅತ್ಯಂತ ಪೂಜ್ಯರು. ನನ್ಗೆ ನೀವು ಹೇಳಿದ ಅರ್ಥ ಆಯ್ತು. ಯಡಿಯೂರಪ್ಪನವ್ರಿಗೆ 75 ವಯಸ್ಸಾಗಿದ್ದು 3 ವರ್ಷದ ಹಿಂದೆ. ಆವಾಗ ನೀವು ಅವ್ರಿಗೆ ಯಾಕೆ ಹೇಳಿಲ್ಲ? ಅವರು 2 ದಿವಸ ಏನೋ ಅಧಿಕಾರದಲ್ಲಿ ಇದ್ರು. ಅವಾಗ ನೀವು ಅವ್ರಿಗೆ ನೀವು ಕ್ಲೇಮ್ ಮಾಡಬೇಡಿ, ವಯಸ್ಸಾಗಿದೆ, ಬೇರೆಯವ್ರು ಮಾಡ್ಲಿ ಅಂತ ಹೇಳಿಲ್ಲ. ಈಗ ಮೊನ್ನೆ 17 ಮಂದಿನ ತಗೊಂಡ್ ಬಂದಾಗ್ಲೂ ಕೂಡ ಅವರಿಗೆ ಆಗ್ಲೇ ವಯಸ್ಸಾಗಿತ್ತು. ಈಗ 78, ಇದು 3 ವರ್ಷದಿಂದ ಅವ್ರಿಗೆ ವಯಸ್ಸು ಮುಗಿದೋಗಿದೆ ನಿಮ್ಮ ಪ್ರಕಾರ. ಅವಾಗ ನೀವು ಹೇಳ್ಬೇಕಾಗಿತ್ತು, ನಿಮ್ಮ ವಯಸ್ಸು ಮುಗಿದಿದೆ ಸರ್, ಥ್ಯಾಂಕ್ ಯು ವೆರಿ ಮಚ್, ನೀವು ಅಧಿಕಾರ ತಂದು ಕೊಟ್ಟಿದ್ದೀರಾ, ನಾವು ಬೇರೆಯವ್ರನ್ನ ಮಾಡ್ತೀವಿ, ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಜಾಮದಾರ್, ನಮ್ಮ ಗಾಡಿ ಅಕೌಂಟಲ್ಲಿ ಇರಿ ಅಂತ ಆಗ ಹೇಳ್ಬೇಕಾಗಿತ್ತಲ್ಲ, ಇವತ್ತು ಯಾಕೆ ಹೇಳ್ಬೇಕು? ಡಾಕ್ಟರ್ ಜಾಮದಾರ್, ಇವತ್ತು ಬಹಳ ಪರ್ಟಿನೆಂಟ್ ಆಗಿರೋ ಪ್ರಶ್ನೆ ಯಾವುದಂತಂದ್ರೆ, ವಾಟ್ ಈಸ್ ಯಡಿಯೂರಪ್ಪಸ್ ಲೆಗಸಿ? ಆ ಲೆಗಸಿಯಿಂದ ಮುಂಬರುವ ದಿನಗಳಲ್ಲಿ ಲಿಂಗಾಯತ ರಾಜಕಾರಣದ ಮೇಲೆ ಆಗ್ತಿರೋ ಇಂಪ್ಯಾಕ್ಟ್ ಎಂಥದ್ದು? The kind of political culture he has promoted, and he has now become a victim of the same culture which he has himself actively promoted. ಅವರೇ ಸೃಷ್ಟಿ ಮಾಡಿರೋ ಒಂದು ಸಂಸ್ಕೃತಿಯಿಂದಾಗಿ ಅವರು ಬರಿ ಆಗ್ತಾ ಇದ್ದಾರೆ. ಇನ್ನು ಮುಂದೆ ಏನಾದೀತು, ಇದು ಪರಿಣಾಮ ಏನಾದೀತು ಲಿಂಗಾಯತ ಸಮಾಜದ ಮೇಲೆ? ಈಗ ಲಿಂಗಾಯತ ಸಮಾಜ ಒಂದೇ ಆ ಸ್ವಾಮಿಗಳು ಅಷ್ಟೇ ಹೋರಾಟ ಮಾಡ್ತಿದ್ರೆ ನಿಮ್ಮ ಪ್ರಶ್ನೆ ಸಂಪೂರ್ಣವಾಗಿ ಪ್ರಸ್ತುತ. ಆದ್ರೆ ಇದರಲ್ಲಿ ಪೇಜಾವರ ಸ್ವಾಮಿಗಳು ಅವರ ಪರವಾಗಿ ಮಾತಾಡಿದ್ದಾರೆ, ಕುರುಬ ಸಮಾಜ ಅವರು ಮಾತಾಡಿದ್ದಾರೆ, ಒಕ್ಕಲಿಗ ಸಮಾಜ ಮಾತಾಡಿದ್ದಾರೆ.
ಇವ್ರು ಲಿಂಗಾಯತ ಅಲ್ವಲ್ಲ, ಅವ್ರು ಯಾಕೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ? ಲಿಂಗಾಯತ ಬಿಟ್ಬಿಡಿ, ಲಿಂಗಾಯತ ಮಠಗಳು ರಾಜ್ಯದಲ್ಲಿ 3,000 ಇದೆ, ಅಷ್ಟು ಸಂಖ್ಯೆಯಲ್ಲಿ ಬೇರೆ ಸಮಾಜ ಮಠಗಳು ಇಲ್ಲ. ಆದ್ರಿಂದ ಲಿಂಗಾಯತ ಮಠದ ಸ್ವಾಮಿಗಳು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಬಟ್ ಅವ್ರು ಅಷ್ಟೇ ಇಲ್ವಲ್ಲ, ಅವ್ರು ಅಷ್ಟೇ ಇದ್ದಿದ್ರೆ ನಿಮ್ಮ ಪ್ರಶ್ನೆಗೆ ನಾನು ನೇರ ಉತ್ತರ ಕೊಡ್ಬೋದಾಗಿತ್ತು. ಬೇರೆಯವರು ಅದಕ್ಕೆ ಅದರಲ್ಲಿ ಬೆಂಬಲ ಮಾಡ್ತಾ ಇದ್ದಾರಲ್ಲ, ಅವ್ರು ಯಾಕೆ ಮಾಡ್ತಾ ಇದ್ದಾರೆ? ಅಲ್ಲ, MLAಗಳಿಗಿಂತ ಮಠಾಧಿಪತಿಗಳ ಆವಾಜ್ ಜಾಸ್ತಿ ಆಗ್ಬಿಟ್ಟಿದೆ, ಮಠಾಧಿಪತಿಗಳ ಆರ್ಭಟ ಜಾಸ್ತಿ ಆಗ್ಬಿಟ್ಟಿದೆ. ಈ ಪ್ರವೃತ್ತಿ ಇದೆಯಲ್ಲ, ಪಾರ್ಶಿಯಲ್ ಆಗತ್ತೆ ಅದು. ಅಲ್ಲ ಈ ಪ್ರವೃತ್ತಿ ಒಂದು ಹಸ್ತಕ್ಷೇಪನ ಬೆಳೆಸಿದವರೇ ಯಡಿಯೂರಪ್ಪನವರು, ಯಾವ ಸಂಶಯನೂ ಇಲ್ಲ. ಈಗ ಅದೇ ಮಠಾಧಿಪತಿಗಳು ಅವ್ರ ಕೈ ಬಿಟ್ಟಿಲ್ಲ, ಅದು ಬಹಳ ಇಂಪಾರ್ಟೆಂಟ್ ಮ್ಯಾಟರ್. ಅದು ಸರಿನೋ ತಪ್ಪು ನಾನು ಮಾತಾಡೋದಿಲ್ಲ. ಆದ್ರೆ ಅವ್ರ ಕೈ ಬಿಟ್ಟಿಲ್ಲ, ಅವರ ಹಣ ತಿಂದಿದ್ದಾರೆ, ಅವ್ರ ಕಡೆ ಋಣ ಮುಗಿಸೋಕೆ ಅವ್ರಿಗೆ ಹೋರಾಟ ನಡೆಸಿದ್ದಾರೆ. ಆದ್ರೆ ಅವ್ರ ಕೈ ಬಿಟ್ಟಿಲ್ಲ ಅನ್ನೋದು ಅಷ್ಟೇ ಮಾತಲ್ವಾ? ಅಲ್ಲ ಇವತ್ತು ಈ ಪರಿಸ್ಥಿತಿ ಯಾಕೆ ಬಂತು ಹಾಗಾದ್ರೆ ಅಂತ ಯಡಿಯೂರಪ್ಪನವರಿಗೆ? ಯಾರು ಕೂಡ ಅವ್ರನ್ನ ಇಳಿಸ್ಬೇಕು ಅಥವಾ ಅವ್ರು ಇಳಿಲೇಬೇಕು, ಬೇರೆ ಒಬ್ಬ ನಾಯಕ ಬರಬೇಕು ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ವರ್ಷ ಕೂಡ. ಆದರೆ ಈ ಬಾರಿ ಆ ರೀತಿ ಪರಿಸ್ಥಿತಿನ ಯಾಕೆ ತಂದುಕೊಂಡ್ರು ಯಡಿಯೂರಪ್ಪನವರು ಅನ್ನೋದು ಕೂಡ ಮುಖ್ಯ. ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್. ಹಿಂದೆ ಅವರು ಅಧಿಕಾರದಿಂದ ರಾಜೀನಾಮೆ ಕೊಟ್ಟಾಗ ಯಾವ ಭ್ರಷ್ಟಾಚಾರದ ಅಪಾದನೆಗಳು ಅವ್ರ ಮೇಲೆ ಇದ್ವೋ ಅದೇ ಅಪಾದನೆಗಳ ನಿಮ್ಮ ಪಕ್ಷದವರೇ ದಿನಾಲು ಒಬ್ಬೊಬ್ಬರಾಗಿ ಒಂದು ಹೇಳ್ತಾ ಇದ್ದಾರೆ. ಆ ಅಪಾದನೆಗಳು ಹೊಸದಾಗಿನಲ್ವಲ್ಲ. ಈಗ ನೀವು ಧರ್ಮ ರಾಜಕೀಯ ಅವರೇ ಕೈಕೊಂಡ್ರು ಅಂತಂದ್ರೆ ಬಿಜೆಪಿ RSS ಮಾಡಿದ್ದೆಲ್ಲ ಧರ್ಮ ರಾಜಕೀಯನ ಅಲ್ವಾ? ಅದಕ್ಕೇನ್ ಹೇಳ್ತೀರಿ? ನಾನು ಯಡಿಯೂರಪ್ಪನ ಡಿಪೆಂಡ್ ಮಾಡ್ತಾ ಇಲ್ಲ, ನಾನು ಅವ್ರ ಪರವಾಗಿನಿಲ್ಲ, ಡಿಪೆಂಡ್ ಮಾಡ್ತಾ ಇಲ್ಲ. ಆದ್ರೆ ನಾನು ಲಾಜಿಕಲ್ ನಿಮ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದೇ ನಾನು ಕೇಳ್ತಾ ಇರೋ ಪ್ರಶ್ನೆ ಏನು ಅಂದ್ರೆ, ನೀವು ಅದೇ ದೇಶ ಮಾಡ್ತಾರೆ, ಅವ್ರು ರಾಜ್ಯದಲ್ಲೇ ಮಾಡಿದ್ದಾರೆ. ಸರ್ ಇದು ಮಠಾಧೀಶ ಕೈ ಬಿಟ್ಟಿಲ್ಲ ಸರ್. ಮೂಲಭೂತವಾದ ಪ್ರಶ್ನೆ ಅಂತಂದ್ರೆ ಸರ್, ಈ ರೀತಿ ಮಠಾಧಿಪತಿಗಳ ಮೂಲಕ ಈ ಜಾತಿ ಬಲ ಪ್ರದರ್ಶನ ಇದೆಯಲ್ಲ, ಇದು ನಮ್ಮ ಜನತಂತ್ರಕ್ಕೆ ಮಾಡೋ ಅಪಚಾರ ಅಂತ ತಮ್ಗೆ ಅನ್ಸಲ್ವಾ? ಅದು ಅವರು ಮಾಡಿದ್ದಾರೆ, ಅವ್ರ ಪಕ್ಷದವ್ರು ಎಲ್ಲಾ ಕಡೆ ಮಾಡಿದಾರೆ ಅಲ್ವಾ? ಇಲ್ಲ ಅಷ್ಟೇ ಯಾಕೆ ಕರ್ನಾಟಕದಲ್ಲಿ? ಅಲ್ಲ, ಇವತ್ತು ನಾಯಕರು ಕೂಡ ಅಷ್ಟೇ ತಮ್ಮ ಹೋರಾಟಗಳಿಗೆಲ್ಲ ಸ್ವಾಮಿಗಳನ್ನ ಮುಂದೆ ನಿಲ್ಲಿಸ್ಕೊಳ್ಳೋದು, ಕುರುಬರು ಅಷ್ಟೇ ತಮ್ಮ ಹೋರಾಟ ಮೀಸಲಾತಿ ಹೋರಾಟಕ್ಕೆ ಸ್ವಾಮಿಗಳನ್ನ ಮುಂದೆ ನಿಲ್ಲಿಸ್ಕೊಳ್ಳೋದು. ಸಮ್ ಪೊಲಿಟಿಕಲ್ ಲೀಡರ್ಶಿಪ್ ಹ್ಯಾವ್ ಸರೆಂಡರ್ಡ್ ದೇರ್ ಪ್ರೈಮಸಿ ಟು ಮಠಾಧಿಪತಿ. ಈ ತರ ಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ. ಎಕ್ಸಾಕ್ಟ್ಲಿ. ಈ ಪ್ರವೃತ್ತಿ ಬೆಳೆಸಿದವರು ಯಾರು? ಯಡಿಯೂರಪ್ಪ ಒಬ್ಬನೇನಾ? ಅದೇ ಹಿಂದಿನವರು ಅದನ್ನೇ ಮಾಡ್ತಾ ಬಂದ್ರು. ಈ ಪ್ರವೃತ್ತಿ ದೇಶದಲ್ಲಿ ಬೆಳಿಬೇಕಾಗಿತ್ತು ಯಡಿಯೂರಪ್ಪ ಒಬ್ಬರೇ ಕಾರಣನಾ? ಈಗ ಅಯೋಧ್ಯೆನ ಕೆಡವಕ್ಕೆ ಯಡಿಯೂರಪ್ಪ ಕಾರಣ ಆಗಿದ್ರ? ಕರೆಕ್ಟ್ ಸರ್. ಇವರು ಇವತ್ತು ಯಡಿಯೂರಪ್ಪನ ಕೊಂಡಾಡ್ತಿರೋ ಸ್ವಾಮೀಜಿಗಳೆಲ್ಲ ಹಿಂದೆ ಸಿದ್ದರಾಮಯ್ಯನವ್ರನ್ನ ಆಧುನಿಕ ಬಸವಣ್ಣ ಅಂತ ಒಬ್ಬರ ಮೇಲೆ ಒಬ್ರು ಪೈಪೋಟಿ ಇಳಿದ್ಬಿಟ್ಟು ಕೊಂಡಾಡ್ತಾ ಇದ್ರು. ಹೇಳ್ಕೊಂಡು ಬಂದಿದ್ರು. ಕಾವೇರಿ ಅಂತಂದ್ರೆ ಅಲ್ಲೆಲ್ಲ ಬರೀ ಇವರು ಇದೇ ಸ್ವಾಮಿ ಪ್ರಗತಿಪರ ಸ್ವಾಮಿಗಳೆಲ್ಲ ಅಲ್ಲೇ ಇರ್ತಿದ್ರು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರುವಷ್ಟು ದಿವಸ. ಬಟ್ ಈಗ ಅದೇ ಮಠಗಳ ಫೋರ್ ಫ್ರಂಟಿಗೆ ಬಂದು ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತ ಕಲ್ಚರ್ ನಮ್ಮಲ್ಲಿ ಮತ್ತೆ ರೀಕ್ರಿಯೇಟ್ ಮಾಡಿದ್ರಲ್ಲ. ಆದ್ರೆ ಆ ಸಂಸ್ಕೃತಿ ಬೆಳೆದಿದ್ದು ಯಾವಾಗಿನಿಂದ, ಯಾರಿಂದ? ಯಡಿಯೂರಪ್ಪ ಅದ್ರ ಒಂದು ಭಾಗ ಸಂಪೂರ್ಣವಾಗಿ ನಾನು ಒಪ್ತೇನೆ. ಅವ್ರು ಒಬ್ಬರೇ ಪ್ರಾರಂಭ ಮಾಡಲಿಲ್ಲ ಇದನ್ನ, ಅವ್ರ ಪಕ್ಷ ಮಾಡಿದ್ವು, ಅವ್ರ ಪಕ್ಷ ಸಪೋರ್ಟ್ ಮಾಡುವ ಸಂಘಟನೆಗಳು ಮಾಡಿದ್ವು. ಅದಕ್ಕೆ ಯಾರು ಉತ್ತರ ಹೇಳೋರು? ಜಾಮದಾರ್ ಸರ್ ಮಾತಾಡ್ತಾ ಇದ್ರು. ಡಾಕ್ಟರ್ ಜಾಮದಾರ್, ತಾವು ಏಕೀಕರಣ ನಂತರದ ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ತುಂಬ ಸಮಗ್ರವಾಗಿ ಅಧ್ಯಯನ ಮಾಡಿದಿರಿ, ಆಳವಾಗಿ ಅಧ್ಯಯನ ಮಾಡಿದಿರಿ. ಏಕೀಕರಣ ಆದಾಗಿಂದ ಸತತವಾಗಿ 4-5 ಜನ ಮುಖ್ಯಮಂತ್ರಿಗಳು ಬಂದರು, ಒಬ್ಬರಾದ್ಮೇಲೆ ಒಬ್ಬರಂತೆ. ನಿಜಲಿಂಗಪ್ಪನವರು, BD ಜತ್ತಿಯವರು, SR ಕಂಠಿಯವರು, ವೀರೇಂದ್ರ ಪಾಟೀಲರು ಮತ್ತೊಂದು ಅವಧಿಗೆ ಬಂದರು. ಅದ್ರ ಮಧ್ಯೆ SR ಬೊಮ್ಮಾಯಿಯವರಾಗಿದ್ದರು, ಆಮೇಲೆ JH ಪಟೇಲರು. ಈ ಪರಂಪರೆಯನ್ನು ನೋಡಿದರೆ ಅದಕ್ಕೂ ಯಡಿಯೂರಪ್ಪನವರು ಒಂದು ಇಟ್ ವಾಸ್ ಎ ಪ್ಯಾರಡೈಮ್ ಶಿಫ್ಟ್. ಈ ಯಡಿಯೂರಪ್ಪ ಕೈಂಡ್ ಆಫ್ ಲೀಡರ್ಶಿಪ್ ಇದೆಯಲ್ಲ, ಅದೊಂದು ಗುಣಾತ್ಮಕವಾದ ಒಂದು ಸ್ಥಿತ್ಯಂತರ ಅಂತ ಅನಿಸ್ಬಿಡ್ತು. ಇಟ್ ವಾಸ್ ಎ ಪ್ಯಾರಡೈಮ್ ಶಿಫ್ಟ್ ಇನ್ ಲಿಂಗಾಯತ್ ಪೊಲಿಟಿಕಲ್ ಲೀಡರ್ಶಿಪ್. ತಾವು ಏನಂತೀರಾ? ಇಲ್ಲ ನೋಡಿ, ಅದಕ್ಕೆ ಯಡಿಯೂರಪ್ಪನವ್ರು ಒಬ್ಬರೇ ಕಾರಣನೋ ಅಥವಾ ಒಟ್ಟಾರೆ ರಾಜಕೀಯ ವಾತಾವರಣ ಆ ಥರ ಕೆಟ್ಟೋಗ್ಬಿಡ್ತಾವ ಅಂತ? ಇಲ್ಲ, ನಾನು ಅದ್ರ ಬಗ್ಗೆ ಸ್ವಲ್ಪ ದೀರ್ಘವಾಗಿ ಕಮೆಂಟ್ ಮಾಡ್ತೀನಿ. ಮೊದಲೇ ನೋಡಿ, 1956ರಿಂದ ಇಲ್ಲಿಯವರೆಗೆ ನವದೆಹಲಿ 8 ಜನ ಲಿಂಗಾಯತರು ಮುಖ್ಯಮಂತ್ರಿಗಳಾಗಿದ್ದಾರೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಈ 8 ಜನರಲ್ಲಿ ಒಬ್ಬರನ್ನು ಕೂಡ ಸಂಪೂರ್ಣ ಅವಧಿಗೆ ಮುಖ್ಯಮಂತ್ರಿಯನ್ನಾಗಿ ಏನದು ಸೇವೆ ಮಾಡಲಿಕ್ಕೆ ಎಲ್ಲ ಪಕ್ಷಗಳು ಬಿಟ್ಟಿಲ್ಲ. ಇದು ಒಂದು ಬಹಳ ಮಹತ್ವದ ಸಂಗತಿ. ಈ ನಿಜಲಿಂಗಪ್ಪನವರು 6 ವರ್ಷ ಅಧಿಕಾರ, ಒಟ್ಟು ಅವಧಿಯಲ್ಲಿ 6 ವರ್ಷ ಮಾಡಿದ್ರು ಕೂಡ 3 ಸಲ ಎಲೆಕ್ಷನ್ ಆಯ್ತು. ಆಮೇಲೆ ಯಡಿಯೂರಪ್ಪನವ್ರಿಗೆ 4 ಸಲ ಅವರು, ಅದರಲ್ಲಿ 2 ಸಲ ಎಲೆಕ್ಷನ್ ಆಯ್ತು. ಆದ್ರೆ ಅವ್ರು 2 ಸೇರಿಸಿದ್ರು 3 ವರ್ಷ, 1 2 ವರ್ಷ, 5 ವರ್ಷ ಮಾತ್ರ ಆಯ್ತು.
ವೀರೇಂದ್ರ ಪಾಟೀಲ್ 2 ಸಲ, ಇವರೆಲ್ಲರೂ ತಗೊಳ್ಳಿ ವಿದೌಟ್ ಎಕ್ಸೆಪ್ಷನ್, ಆಲ್ ಲಿಂಗಾಯತ್ CMs by all parties including BJP, JDS and mostly and largely Congress have not allowed any Lingayat chief minister to complete his term. ಇದು ಏನ್ ತೋರಿಸ್ತದೆ? ಈ ಎಲೆಕ್ಷನ್ ಮಾಡುವಾಗ ಲಿಂಗಾಯತ ವೋಟ್ ಬೇಕು, ಎಲೆಕ್ಷನ್ ಆದ್ಮೇಲೆ ಲಿಂಗಾಯತ ನಾಯಕರು ಬೇಡ ಅನ್ನುವಂತ ಒಂದು ಮನೋಭೂಮಿಕೆ ಕೇವಲ ಬಿಜೆಪಿಯಲ್ಲಿ ಅಷ್ಟೇ ಅಲ್ಲ, JDS ನಲ್ಲಿ ಮತ್ತೆ ಕಾಂಗ್ರೆಸ್ ನಲ್ಲಿ ನೆಲೆ ಇವರಿದೆ ಅನ್ನುವಂತ ಒಂದು ಮನೋಭೂಮಿಕೆ ಇವತ್ತು ಬಹಳಷ್ಟು ಲಿಂಗಾಯತರಲ್ಲಿ ಬಂದಿದೆ. ಇದು ಸತ್ಯವಾದಂತ ಫ್ಯಾಕ್ಚುವಲ್ ಸಂಗತಿ. ಇದನ್ನ ಯಡಿಯೂರಪ್ಪನವರು ಅದಕ್ಕೆ ಹೊರತಾಗಿಲ್ಲ. ವಾಮನಾಚಾರ್ಯರು ಹೇಳ್ತಾ ಇರುವಾಗ ಹೇಳಿದ್ರು. ಆದ್ರೆ ಇವತ್ತು ನಾನು ಕೇಳ್ತಾ ಇರೋದು, ಧರ್ಮ ರಾಜಕೀಯವನ್ನ ಪ್ರಾರಂಭ ಮಾಡಿ ಯಡಿಯೂರಪ್ಪನವರು ಧರ್ಮ ಸಂಘಟನವನ್ನ ಮೇಲೆ ಹೇಳ್ಕೊಂಡಿದ್ದಾರೆ ಅನ್ನೋ ಮಾತು ಸತ್ಯ. ಆದ್ರೆ ಈ ಧರ್ಮ ರಾಜಕೀಯವನ್ನ ಪ್ರಾರಂಭ ಮಾಡಿದವರು ಅವರೊಬ್ಬರೇ ಅಲ್ಲ, ಅವರು ಮೊದಲಿಗರು ಅಲ್ಲ, ಅವರು ಅಂತಿನೂ ಅಲ್ಲ. ಅದು ಅವರ ಪಕ್ಷದ ರಾಜಕೀಯ ಸಿದ್ಧಾಂತ, ಆ ಪಕ್ಷವನ್ನ ಬೆಂಬಲಿಸ್ತಕ್ಕಂಥ ಅವರ ಸಿದ್ಧಾಂತ. ಆದ್ರಿಂದ ಅದು ಮುಂದುವರೆದಿದೆ. ಅದರ ಒಂದು ಅವಿಭಾಜ್ಯ ಭಾಗನ ಯಡಿಯೂರಪ್ಪ ಕೂಡ ಫೇಸ್ ಮಾಡ್ತಿದ್ದಾರೆ. ಆದ್ರೆ ಅವರ ಪಕ್ಷ ಇನ್ನು ಫೇಸ್ ಮಾಡಿಲ್ಲ. ಆ ಪ್ರಸಂಗ ಬರ್ಬೋದು. ಇಷ್ಟೇ ನಾನು ಹೇಳೋದಿಷ್ಟೇ ಸರ್. ಮೂವರನ್ನ ಹೊರತುಪಡಿಸಿ ದೇವರಾಜ ಅರಸು, ರಾಮಕೃಷ್ಣ ಹೆಗಡೆ ಮತ್ತು ಸಿದ್ದರಾಮಯ್ಯ ಅವ್ರನ್ನ ಹೊರತುಪಡಿಸಿ ಕೆಂಗಲ್ ಹನುಮಂತಯ್ಯನವರು ಕೂಡ ಅವ್ರದೇ ಕುಲಬಾಂಧವರು ಏಕೀಕರಣಕ್ಕೆ ವಿರುದ್ಧವಾಗಿದ್ದರು. ಅವ್ರ ಮೇಲೆ ವಿಧಾನಸೌಧ ಕಟ್ಟಿಸುವಾಗ ಅಕ್ರಮ ಮಾಡಿರು ಅಂತ ಆರೋಪ ಮಾಡಿಬಿಟ್ಟು ಇನ್ನೇನು ಏಕೀಕರಣ ಆಗಲಿಕ್ಕೆ ವಿಧಾನಸೌಧ ಉದ್ಘಾಟನೆ ಆಗಲಿಕ್ಕೆ 3 ತಿಂಗಳಿದ್ದಾಗ ಅವ್ರನ್ನ ಕೆಳಗಿಳಿಸ್ಬಿಟ್ರು. ದೇವೇಗೌಡರು ಪ್ರಧಾನಮಂತ್ರಿ ಪದವಿಗೆ ಹೋದರೂ ಕೂಡ ಅವರು ಎಲ್ಲೂ ಪೂರ್ಣಾವಧಿ ಮಂತ್ರಿನೂ ಆಗಲಿಲ್ಲ, ಎಲ್ಲೂ ಪೂರ್ಣಾವಧಿ ಮುಖ್ಯಮಂತ್ರಿನೂ ಆಗಲಿಲ್ಲ. ಆಯಾ ಕಾಲದ ರಾಜಕೀಯ ಸಂದಿಗ್ಧಗಳು, ಸನ್ನಿವೇಶಗಳು ಈ ಭಾಳ ತುಂಬ ಬಲಿಷ್ಠ ನಾಯಕರನ್ನು ಕೂಡ ಇದೇ ಥರ ಮೊಟಕುಗೊಳಿಸ್ಬಿಡ್ತು ಅವ್ರದ್ದು ಟರ್ಮು. ಅದರಿಂದ ಬರೀ ಲಿಂಗಾಯತ್ ಮುಖ್ಯಮಂತ್ರಿಗಳಿದ್ದು ಅಷ್ಟೇ ಅಲ್ಲ, ದೇವೇಗೌಡರಿಗೂ ಹಾಗೆ ಆಯಿತು, ಕೆಂಗಲ್ ಹನುಮಂತಯ್ಯನವ್ರಿಗೂ ಹಾಗೆ ಆಗಿತ್ತು. ಅವರೇ ಕಟ್ಟಿಸಿದ ವಿಧಾನಸೌಧದಲ್ಲಿ ಒಂದು ದಿವಸ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ. ಸತ್ಯ. ಆದ್ರೆ ಇಲ್ಲಿ ನಾನು ಹೇಳ್ತಾ ಇದ್ದು ಕರ್ನಾಟಕ ರಾಜಕೀಯಕ್ಕೆ ಏನಾಗಿದೆ ಅಂತ. ಕಾಳೆ ಎಳೆಯುವಂತ ಪ್ರವೃತ್ತಿ ಕೇವಲ ಕಾಂಗ್ರೆಸ್ ಅಷ್ಟೇ ಇತ್ತ, ಎಲ್ಲಾ ಪಕ್ಷಕ್ಕೂ ಹೋಗಿದೆನಾ? ಆಗಿತ್ತಂದ್ರೆ ಯಾವನು ಕೂಡ ಆಗ್ಬಾರ್ದು. ಅಧಿಕಾರ ದಾಹ ಎಷ್ಟು ಬೆಳೆದಿದೆ ಈ ಎಲ್ಲಾ ಪಕ್ಷಗಳು ಎನ್ನುವುದಕ್ಕೆ ಈ 3 ಪಕ್ಷಗಳ 3 ಮಂತ್ರಿಗಳ 3 ಸಮುದಾಯಗಳ ಉದಾಹರಣೆ ತಾವು ಕೊಡ್ತಾ ಇದ್ದೀರಿ. ಬಹಳ ಸಂತೋಷ. ನಾನು ಲಿಂಗಾಯತ ಕೊಟ್ಟೆ, ತಾವು ಗೌಡ್ರದ್ದು ಕೊಟ್ರಿ, ಇನ್ನು ಬೇರೆಯವ್ರದ್ದು ಆಗ್ಬೋದು. ಆದ್ರೆ ನೆನ್ಪಿಟ್ಕೊಳ್ಳಿ, ರಾಮಕೃಷ್ಣ ಹೆಗಡೆ ಅವರು ಮಾಡಿದ್ರು, ಗುಂಡೂರಾವ್ ಮಾಡಕ್ಕಾಗ್ಲಿಲ್ಲ. ಅದು ಬಿಟ್ಬಿಟ್ರೆ ಇವರು ಬಂಗಾರಪ್ಪನವ್ರ ಕಥೆನೂ ಅಷ್ಟೇ, ಮೊಯ್ಲಿ ಅವ್ರ ಕಥೆನೂ ಅಷ್ಟೇ, ಬೊಮ್ಮಾಯಿ ಇದು ಉಳಿದವರು ಧರ್ಮಸಿಂಗ್ ಅವ್ರ ಕಥೆನೂ ಅಷ್ಟೇ. ಅದಕ್ಕೆ ಯಶಸ್ವಿಯಾಗಿ ಮಾಡಿದವರು ಸಿದ್ದರಾಮಯ್ಯ ಮಾತ್ರ ಇತ್ತೀಚಿನ ವರ್ಷಗಳಲ್ಲಿ. ಸೊ ಹೀಗಿರುವಾಗ ವಿತ್ ಎಕ್ಸೆಪ್ಷನ್ ಆಫ್ ಸಿದ್ದರಾಮಯ್ಯ ಇನ್ ಕಾಂಗ್ರೆಸ್, ರೀಸೆಂಟ್ ಕಾಂಗ್ರೆಸ್, ಲೇಟೆಸ್ಟ್ ಕಾಂಗ್ರೆಸ್, ದಿಸ್ ಪ್ರವೃತ್ತಿ ಏನಿದೆ ಅಲ್ಲ, ಏನು ಕಾಲೆಳೆಯುವಂಥದ್ದು ಆ ರಾಜಕೀಯದ ಒಂದು ಸಂಸ್ಕೃತಿಯ ಭಾಗವಾಗಿ ಬೆಳೆದಿದೆ. ಅದು ಬೆಳಿಬಾರ್ದಾಗಿತ್ತು. ಅದು ಅಧಿಕಾರ ದಾಹವನ್ನು ತೋರಿಸ್ತದೆ. ಅದು ಮತ್ತೇನಿಲ್ಲ ಅದರಲ್ಲಿ. ಅಲ್ಲ ಅದರಲ್ಲಿ ಸರ್ ಇದಕ್ಕೇನಂತೀರಾ ಈ ವ್ಯಾಖ್ಯಾನಕ್ಕೆ? ಯಾವ್ದಕ್ಕೆ ನಮ್ಮ ಇವ್ರಿಗೆ ಡಾಕ್ಟರ್ ವಾಮನಾಚಾರ್ಯ ಸರ್ ಮಾತಾಡ್ತಾರೆ. ಹೇಳಿ ಸರ್. ರಾಜಕೀಯ ದಾಹ ಅನ್ನೋದು ಬೆಳೆದಂಥ ಸ್ಥಿತಿಯಲ್ಲೇ ಜಸ್ಟ್ ಇದ್ರ ಹಿಂದೆ ಇದ್ದಂಥ ಸಿದ್ದರಾಮಯ್ಯನವರು 5 ವರ್ಷ ಪೂರೈಸ್ಲಿಕ್ಕೆ ಸಾಧ್ಯ ಆಯಿತು. ಒಬ್ಬ ಮುಖ್ಯಮಂತ್ರಿಯ ಆಡಳಿತ 5 ವರ್ಷ ಪೂರ್ತಿ ನಡಿಬೇಕು ಅಂತಿದ್ದರೆ ಏನೇನು ಕ್ರೈಟೀರಿಯಾ ಇರಬೇಕು ಅಂತ ನಾವು ಯೋಚಿಸಿದರೆ, ಒಂದು ಅವ್ರದ್ದೇನು ಪಾರ್ಟಿ ಇದೆ ಅದಕ್ಕೆ ಶುದ್ಧವಾದ ಬಹುಮತ ಇರಬೇಕು. ಎರಡನೇದ್ದು, ಮುಖ್ಯಮಂತ್ರಿಗಳು ಯಾವುದೇ ಒಂದು ಗ್ರೂಪ್ನವರು ಅಂತ ಸಾಧ್ಯವಿದ್ದಷ್ಟು ಆಗಿರಬಾರ್ದು. ಮೂರನೇದ್ದು, ಆಗಲಿರುವಂಥ ಮುಖ್ಯಮಂತ್ರಿಗಳ ಮೇಲೆ ಪ್ರಬಲವಾದಂಥ ಆರೋಪಗಳು ಬರ್ತಾ ಇದ್ವು, ಅದು ಜನಸಾಮಾನ್ಯರವರೆಗೆ ಮಾಧ್ಯಮದವರೆಗೆ ಹೋಗಿ ಮುಟ್ತು ಅಂದರೆ ಆವಾಗ ಒಟ್ಟು ಒಂದು ಅಲ್ಲೋಲ ಆಗಿ ರಾಜಕೀಯದಲ್ಲಿ ಯಾವಾಗಲೂ ಅಸ್ಥಿರತೆ ಅನ್ನೋದು ಇದೆಯಲ್ಲ, ಇದು ಇಟ್ಸ್ ಪಾರ್ಟ್ ಆಫ್ ಅವರ್ ಲೈಫ್ ಪೊಲಿಟಿಕ್ಸ್ನಲ್ಲಿ. ಮುಂದಿನ ಇಲೆಕ್ಷನ್ನಲ್ಲಿ ಏನಾಗುತ್ತೆ, ಯಾವ್ಯಾವ ಕಮ್ಯುನಿಟಿಗಳು ನಮ್ಮ ಜೊತೆ ಬರ್ತವೆ, ಭ್ರಷ್ಟಾಚಾರದಿಂದಾಗಿ ನಾವು ಸೋಲ್ತೇವ ಅನ್ನೋವಂಥ ಒಂದು ಭೀತಿ ಇದೆಯಲ್ಲ, ಇದು ಈ ಥರದ ಬದಲಾವಣೆಗಳಿಗೆ ಮೂಲಭೂತವಾದಂಥ ಕಾರಣ. ಅಂದರೆ ನಾನು ಆರಿಸಿ ಬರ್ತೇನೋ ಇಲ್ಲೋ ಅಂತ ಎಲ್ಲರಿಗೂ ಈ ಥರದ ಅಸಂದಿಗ್ಧತೆ ಇದ್ದೇ ಇದೆ. ಹೀಗಾಗಿ ಒಬ್ಬ ಮುಖ್ಯಮಂತ್ರಿಯನ್ನು 5 ವರ್ಷನೂ ಪೂರ್ತಿ ಇರೋಕ್ಕೆ ಬಿಡಲ್ಲ. ಮೂರನೇದೊಂದು ದೊಡ್ಡ ಕಾರಣ ರಾಜಕಾರಣ ಏನು ಅಂದರೆ ಹೈಕಮಾಂಡ್. ಭಾಳಷ್ಟು ಸಲ ನಾವು ನೋಡಿದ್ದೇವೆ, ವೀರೇಂದ್ರ ಪಾಟೀಲ್ರು ಚೆನ್ನಾಗಿದ್ದಾಗಲೂ ವೀರೇಂದ್ರ ಪಾಟೀಲ್ರು ಕಳ್ಕೊಂಡ್ರು, ದೇವರಾಜ ಅರಸರು ಚೆನ್ನಾಗಿದ್ದಾಗಲೂ ದೇವರಾಜ ಅರಸರು ಕಳ್ಕೊಂಡ್ರು.
ಎಲ್ಲರೂ ಆಮೇಲೆ 2 ವರ್ಷ ಮಾಡಿದಂಥ ಮುಖ್ಯಮಂತ್ರಿಗಳು ಬಂಗಾರಪ್ಪನವ್ರು ಇರಲಿ, ವೀರಪ್ಪ ಮೊಯ್ಲಿ ಅವರು ಇರಲಿ, ಎಲ್ಲರಿಗೂ ಬಹಳಷ್ಟು ಸಲ ಕಾರಣ ಆಗಿದ್ದು ಐದರ್ ಹೈಕಮಾಂಡ್ ಆರ್ ವೆರಿ ಲೋ ಕಮಾಂಡ್, ಅಂದರೆ ಸಾಮಾನ್ಯ ಜನರು ಮತ್ತು MLAಗಳು. MLAಗಳಿಗಿರುವಂಥ ಮುಂದಿನ ಇಲೆಕ್ಷನ್ ಏನಾಗುತ್ತೆ ಅನ್ನೋಂಥ ಅಸಮಾಧಾನ ಹೈಯರ್ನವ್ರು ಇರುವವ್ರಿಗೆ ಇವನೇ ಎಲ್ಲಿ ಭಯಂಕರ ಸೆಂಟ್ರಿಗೂ ಗುದ್ದೋಷ್ಟು ಪ್ರಬಲ ಆಗಿಬಿಡ್ತಾನೋ ಅನ್ನೋವಂಥದ್ದು. ಇವು 2 ಕಾರಣಗಳು ಯಾವಾಗಲೂ ಇಡೀ ದೇಶದಾದ್ಯಂತ ರಾಜಕೀಯದ ಒಂದೇನು ಅತಂತ್ರತೆ ಇದೆ ಅದನ್ನು ನಿರ್ಮಾಣ ಮಾಡೋದಕ್ಕೆ ಪೂರಕಿರ್ತವೆ. ಆದರೆ ಈಗ ಇವತ್ತಿನ ಸ್ಥಿತಿಯಲ್ಲಿ ನಾವು ನೋಡಿದ್ದೇವೆ, ಮೊದಲಿನ 2 ವರ್ಷ 1-1.5 ವರ್ಷ ಬೇರೆಯವ್ರದ್ದಿತ್ತು, ಆಮೇಲೆ ಈಗ 2 ವರ್ಷ ಯಡಿಯೂರಪ್ಪನವ್ರು ಮಾಡಿದ್ದಾರೆ. ನಮಗೀಗಿರುವಂಥ ಒಂದು ಅಸಂದಿಗ್ಧತೆ ಏನು ಅಂದರೆ, ನಾವು ಮುಂದಿನ ಇಲೆಕ್ಷನ್ನಿನ ಪ್ರಾಬೆಬಲ್ ಯಾರಿದ್ದಾರೆ ಅನ್ನೋರನ್ನು ಬೆಳೆಸೋ ದೃಷ್ಟಿಯಿಂದ ಯಡಿಯೂರಪ್ಪನವ್ರದ್ದು ಇಮೇಜ್ ಇಷ್ಟು ದೊಡ್ಡದಿದೆಯಲ್ಲ, ಅದ್ರ ಹಿಂದೆ ಎಲ್ಲರೂ ನೆರಳಿನಲ್ಲಿ ನಿಂತಂಗೆ ಆಗಿಬಿಡುತ್ತೆ. ಇದನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಕೇಂದ್ರ ಬಯಸಿದೆ ವಿನಃ ಯಡಿಯೂರಪ್ಪನವ್ರನ್ನ ತೆಗೆದು ಅವ್ರದ್ದು ಒಳ್ಳೆಯವರಿಲ್ಲ, ಅವ್ರನ್ನ ತೆಗೆದು ಬರಬೇಕು ಅನ್ನೋವಂಥದ್ದು BJPನಲ್ಲಿ ಯೋಚನೆ ಇಲ್ಲ. ಇರೋದೇನು ಅಂದರೆ ಹೆಂಗಿದ್ರೂ ಬದಲಾಗಬೇಕಲ್ಲ, ಅದಕ್ಕಾಗಿ ಒಂದಿಷ್ಟು ತಯಾರಿ ಮಾಡೋಣ ಅಂತ ಮಾಡಿದೆ. ಹೀಗಾಗಿ ಯಾರಿಗೂ ಯಡಿಯೂರಪ್ಪನವ್ರು ಇದಾರೋ ಇಲ್ಲೋ ಅನ್ನೋದು ಪ್ರಶ್ನೆ ಬಂದಿಲ್ಲ. ಅವ್ರು ಇನ್ನೂ 2 ವರ್ಷ ಕಂಟಿನ್ಯೂ ಆದರೂ ಕೂಡ BJPಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ವಿ ಆರ್ ಹ್ಯಾಪಿ ಟು ಎಕ್ಸೆಪ್ಟ್ ಇಟ್. ಮತ್ತು ಅವರೇ ಮುಂದುವರಿತಾರೆ ಅಂತಲೇ ನಾವು ಮೊನ್ನೆವರೆಗೆ ಇವತ್ತಿನವರೆಗೂ ಅಂದ್ಕೊಂಡಿದ್ದೇವೆ. ಲೆಕ್ಕಾಚಾರದ ಪ್ರಕಾರ ಮುಂದಿನ ಚುನಾವಣೆಗೆ ಎಲ್ಲ ಸಿದ್ಧತೆಗಳನ್ನು ಈಗ ಮಾಡ್ಕೊಳ್ತಾ ಇರೋದು ಏನೇನಾಗುತ್ತೆ ಅಂತ ಮುಂದಿನ ಸಿದ್ಧತೆನೇ ಆಗಿರುತ್ತೆ. ಸರ್, ಡಾಕ್ಟರ್ ಜಾಮದಾರ್, ನಿಮ್ಮದೇ ವ್ಯಾಖ್ಯಾನವನ್ನು ಮುಂದುವರಿಸೋದಾದರೆ, ಅವ್ರ ಜಾತಿಯಿಂದ ಸುಮಾರು 38 ವರ್ಷಗಳ ಕಾಲ 1945 ಪ್ರಜಾಪ್ರತಿನಿಧಿ ಸಭೆಗೆ ಆರಿಸಿ ಬಂದಾಗಿನಿಂದನೂ ದೇವರಾಜ ಅರಸರು ಅವ್ರ ಜಾತಿಯಿಂದ ಒಬ್ಬರೇ MLA. 78ರಲ್ಲಿ ಮತ್ತೊಬ್ಬರು ಜಯದೇವರಾಜ ಅರಸು ಅಂತ ಅವ್ರು ಬಂದು ಮೈಸೂರಿಂದ ಒಬ್ಬರು ಎಲೆಕ್ಟ್ ಆಗಿದ್ರು. ಇಂದಿರಾ ಗಾಂಧಿಯಿಂದ ದಕ್ಕಿದ ಅಧಿಕಾರವನ್ನು 8 ವರ್ಷಗಳ ಕಾಲ ಕರ್ನಾಟಕದ ಪ್ರಶ್ನಾತೀತ ನಾಯಕನಾಗಿ, ಒಬ್ಬ ಸಮರ್ಥ ಮುಖ್ಯಮಂತ್ರಿಯಾಗಿ, ಹಲವಾರು ಭ್ರಷ್ಟಾಚಾರದ ಆರೋಪಗಳು ಇದ್ದರೂ ಕೂಡ ಒಟ್ಟಾರೆಯಾಗಿ ಒಂದು ಜನಕಲ್ಯಾಣದ ಒಂದು ವ್ಯವಸ್ಥೆಯನ್ನು ನಿರ್ಮಿಸಿದ್ರು ಅನ್ನೋ ಕೀರ್ತಿ ದೇವರಾಜ ಅರಸು ಸಿಕ್ತು. ಈಸ್ ನಾಟ್ ದ ಕ್ವಶನ್ ಆಫ್ ದಟ್ ಇಂಡಿವಿಜುವಲ್ಸ್ ಕೆಪಾಸಿಟಿ ಆಲ್ಸೋ, ಹಿಸ್ ಟ್ಯಾಲೆಂಟ್, ಹಿಸ್ ಹಾರ್ಡ್ ವರ್ಕ್ ಆ್ಯಂಡ್ ಹಿಸ್ ಎಫಿಷಿಯನ್ಸಿ. ಹೌದು. ಈಗ ಅದಕ್ಕೆ ಕಾಮೆಂಟ್ ಇಷ್ಟೇ, ಈ ದೇವರಾಜ ಅರಸರದ ಒಂದು ಸಿದ್ಧಾಂತ ಅಥವಾ ಉದ್ದೇಶ ಏನಾಗಿತ್ತು ಅಂದ್ರೆ, ಬಲಾಢ್ಯ ಸಮುದಾಯಗಳನ್ನ ಬದಿಗಿಟ್ಟು ಕೆಳ ಮಟ್ಟದ ಸಮುದಾಯಗಳನ್ನ ಮೇಲೆತ್ತಿ ಅದೇ ಒಂದು ಫ್ರಂಟ್ ಮಾಡ್ಬೇಕನ್ನುವಂಥ ಅವ್ರ ಉದ್ದೇಶ ಏನಿತ್ತು, ಅವರು ಬಹಳ ಸಮರ್ಥವಾಗಿ ಅದನ್ನ ನಿಭಾಯಿಸಿದ್ರು. ಅದಕ್ಕೋಸ್ಕರ ಮುಂದುವರೆದ್ರು. ಆದ್ರೆ ಅವರ ನಂತರ ಅಥವಾ ಅವರ ಜೀವಮಾನ ಕಾಲದಲ್ಲಿಯೇ ಅದು ಕುಸಿದ್ ಬಿದ್ಬಿಡ್ತು. ಅದರ ಬೆನಿಫಿಷರೀಸ್ 3 ಜನ, ಧರಂಸಿಂಗ, ಮೊಯ್ಲಿ, ಬಂಗಾರಪ್ಪ. ಅದಾದ ನಂತರ ಅದಕ್ಕಿಂತ ಪೂರ್ವದಲ್ಲಿ ಕೂಡ ಜನತಾ ಸರ್ಕಾರ ಅನ್ನೋದು ಏನೊಂದು ಸರ್ಕಾರ ಬಂದಿತ್ತು, ಅದು 2 ಬಲಾಢ್ಯ ಜಾತಿಗಳ ಒಂದು ಪಕ್ಷ ಅನ್ನೋದು ತಾವೆಲ್ಲರೂ ಅವಾಗ ಬರ್ದಿದ್ದೀರಿ, ಇನ್ನೂ ಬರಿತಾನೆ ಇದ್ದೀರಿ. ಆದ್ರೆ ಅದು ಬಲಾಢ್ಯ ಜಾತಿಗಳು ಮತ್ತೆ ಬಂತು. ಈಗ ಏನಾಗ್ಬಿಟ್ಟಿದೆ, ದೇವರಾಜ ಅರಸರ ಸಂಪೂರ್ಣ ಸಿದ್ಧಾಂತ ತಲೆಬುಡಕಾಗಿ ಮತ್ತೆ ಬಲಾಢ್ಯ ಜಾತಿಗಳನ್ನೇ ಎತ್ತಿ ಕಟ್ಟಿ ಅವರಿಂದ ಅಧಿಕಾರ ನಡೆಸುವಂತ ಒಂದು ಪ್ರಯತ್ನ ಈಗ BJP ಅವರು ಮಾಡಿದ್ದಾರೆ. ಜನತಾದಳವರು ಬೇರೆ ರೀತಿಯಲ್ಲಿ ಮಾಡಿದ್ರು, ಅದ್ರ ಫಲ ಅನುಭವಿಸಿದ್ರು. ಈಗ BJP ಅವರು ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ನೆಕ್ಸ್ಟ್ ಏನಾಗುತ್ತೆ ಅಂತ. ಎಸ್ ಸರ್ ಅದೇ ರೀತಿ ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜಾಮದಾರ್ ಸರ್. ಇಷ್ಟೊತ್ತು ನಮ್ಮ ಪವರ್ TV ಜೊತೆಗೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಹಾಗೆ ವಾಮನಾಚಾರ್ಯ ಸರ್ ಥ್ಯಾಂಕ್ ಯು ಸರ್. ಹಾಗೆ ರೇಷ್ಮೆ ಸರ್ ಥ್ಯಾಂಕ್ ಯು. ಇದು ಈ ಕ್ಷಣದ ವಿಶೇಷ. ಮುಂದಿನ ಅಪ್ಡೇಟ್ಗಳನ್ನು ಮುಂದಿನ ಬುಲೆಟಿನಲ್ಲಿ ನಾವು ನೋಡ್ತಾ ಹೋಗೋಣ. ಇದು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.